ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಪರಾಕ್ರಮ ದೇವರ ಆದ ಯೇಸು ಕ್ರಿಸ್ತನ ವಾಕ್ಯ ಭಾಗಾಂಶ ಪ್ರಿಯರೇ, ಕೀರ್ತನೆಗಳ ಭಾಗ 4ನೇ ಅಧ್ಯಾಯ 4ನೇ ವಚನದಿಂದ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹೌದು ಪ್ರಿಯರೇ, ದಾವೀದನ ಮುಖಾಂತರ ದೇವರಾತ್ಮ ತಿಳಿಸುತ್ತಿದ್ದಾನೆ. ಈ ಅಂಶವನ್ನು ಧ್ಯಾನಿಸಿಕೊಳ್ಳೋಣ. ನಾವು ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ವರವನ್ನು, ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ಬೆಳಕಾದ, ಧೈರ್ಯದ, ಆರೋಗ್ಯದ, ನಿತ್ಯ ಜೀವ ನೀಡುವ ದೇವರ ಆಲೋಚನೆ ಮಾತುಗಳನ್ನು, ಶಕ್ತಿಯ ಮಾತುಗಳನ್ನು ಕೇಳೋಣ ಪ್ರಿಯರೇ. ಆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯವನ್ನು ಒಳ್ಳೆಯ ಒಲವಾಗಿಸುವಂತೆ, ನಮ್ಮ ಹೃದಯದಲ್ಲಿ ಕೇಳಿ ಬರುವ ದೇವರ ಮಾತುಗಳು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಮನುಕುಲದ ಮಕ್ಕಳನ್ನು, ಕುಲ ಭಾಷೆಯವರನ್ನು ಯೇಸುಕ್ರಿಸ್ತನ ಶಿಲುಬೆಯ ರಕ್ಷಣೆಯ ಬಳಿಗೆ ತರುವಂತೆ ಆಗಲಿ ಪ್ರಿಯರೇ. ಅವರನ್ನು ಭಯದಿಂದ ಬಿಡಿಸುವಂತೆ, ಪಾಪದಿಂದ ಬಿಡಿಸುವಂತೆ, ಮೌನವಾಗಿ ಲೋಕವನ್ನು, ಶರೀರವನ್ನು, ಸೈತಾನನನ್ನು, ಮರಣವನ್ನು ಜಯಿಸಲು ಸಹಾಯವಾಗಲಿ ವಾಕ್ಯ ಭಾಗ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ದೇವರಿಂದ ಆಮೇನ್. ಪ್ರಾರ್ಥಿಸೋಣ ಪ್ರಿಯ, ನನ್ನ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ನೀತಿವಂತನೇ, ನಂಬಿಗಸ್ತನಾದ ದೇವರೇ. ಹೌದು ತಂದೆ, ದಾವೀದನ ಕೀರ್ತನೆ 4ನೇ ವಾಕ್ಯ ಭಾಗದಿಂದ 4ನೇ ಅಧ್ಯಾಯದಿಂದ ಧ್ಯಾನಿಸುವಾಗ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆ ಮೇಲಿರುವಾಗಲೂ ದೇವರನ್ನು ಆಲೋಚಿಸಿರಿ ಎನ್ನುವಂತೆ ದೇವರ ಕಾರ್ಯಗಳನ್ನು ಹೀಗೆ ತಂದು ಈ ವಾಕ್ಯವನ್ನು ಧ್ಯಾನಿಸುವಾಗ, ದೇವರೇ ನಿಮ್ಮ ಭಯ ನಮಗೆ ನೀಡಿರಿ, ಸೈತಾನನ ಲೋಕ ದುಷ್ಟಶಕ್ತಿಯ ಭಯದಿಂದ ಬಿಡಿಸಿರಿ. ದೇವರೇ ನಿಮ್ಮ ಭಯ ನೀಡಿರಿ, ಮನುಷ್ಯರ ಭಯದಿಂದ ಬಿಡಿಸಿರಿ. ದೇವರೇ ನಿಮ್ಮ ಭಯ ನೀಡಿರಿ, ಅನಾರೋಗ್ಯದ, ಚಿಂತೆಯ, ಇನ್ನಿತರೆ ಭಯಗಳನ್ನು ನಮ್ಮಿಂದ ತೊಲಗಿಸಿ ಸಪ, ಮತ್ತು ನಿಮ್ಮ ಭಯದಿಂದ ನಾವು ಪಾಪ ಮಾಡದಂತೆ ಕಾಪಾಡಿರಿ. ಪಾಪ ಮಾಡದಂತೆ ಶುದ್ಧರಾಗಿ ಜೀವಿಸಿ, ಮೌನವಾಗಿ ನಮ್ಮ ಹೋರಾಟಗಳನ್ನು, ನಮ್ಮ ವ್ಯಾಜ್ಯಗಳನ್ನು, ನಮ್ಮ ಮಾರ್ಗಗಳನ್ನು, ಯೋಚನೆಗಳನ್ನು, ಕಾರ್ಯಗಳನ್ನು ತಂದೆಯಾದ ದೇವರೇ ನಿಮಗೆ ಒಪ್ಪಿಸುವಂತೆ ಅನುಗ್ರಹಿಸಿರಿ. ಎಲ್ಲವುಗಳಲ್ಲಿ ವಿಜಯವನ್ನು ಸಾಧಿಸಲು ವಿಜಯಶೀಲನಾದ ಯೇಸುವೆ ನಮ್ಮನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಹೀಗೆ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು, ಈ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಭಯಭಕ್ತಿಯ ಆತ್ಮದಿಂದ ಪಾಪವನ್ನು, ಲೋಕವನ್ನು, ಶರೀರ ಇಚ್ಛೆಗಳನ್ನು, ಮರಣವನ್ನು, ಸೈತಾನವನ್ನು ಗೆದ್ದ ಆತ್ಮದಿಂದ ಮೌನವಾಗಿ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಶುದ್ಧ ಹೃದಯವನ್ನು, ವಿಧೇಯತೆಯನ್ನು, ಸ್ತೋತ್ರ ಹಾಡುವ ಜೀವಿತವನ್ನು ಅನುಗ್ರಹಿಸಬೇಕೆಂದು, ನೂತನ ಸೃಷ್ಟಿಯಾಗುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ, ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಅಶಾಂತಿಯನ್ನು, ಅಜ್ಞಾನ, ಅಂಧಕಾರವನ್ನು, ದುರಾತ್ಮನ ಕಟ್ಟುಬಂಧನಗಳನ್ನು, ನಿರ್ಜೀವ ಕ್ರಿಯೆ, ನಿರರ್ಥಕ ನಡವಳಿಕೆ, ಮೂಢನಂಬಿಕೆ, ವಿಗ್ರಹಾರಾಧನೆ ತಂದು ಹಾಕಿದ ಎಲ್ಲ ಪೂರ್ವಜರ ಆತ್ಮಗಳನ್ನು ನಾಶ ಮಾಡುತ್ತಾ ಬಿಡುಗಡೆಯನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಆರೋಗ್ಯವನ್ನು ಅನುಗ್ರಹಿಸ್ತಾ ಬರಬೇಕೆಂದು,
ಪುನರುತ್ಥಾನನಾದ ಮರಣ ಗೆದ್ದ ಏಸಪ್ಪ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ರಕ್ಷಕನಾದ ದೇವರೇ. ಹೀಗೆ ಮಾಡಿ ಸೈತಾನನನ್ನು ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ಯೇಸು ವಿಶ್ವಾಸಿಗಳೆಲ್ಲರ ಕಾಲ ಕೆಳಗೆ ತುಳಿಸಿ ಜಜ್ಜಿ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಶಿಲುಬೆಯಲ್ಲಿ ಪುನರುತ್ಥಾನದಲ್ಲಿ ದೊಡ್ಡ ಜಯ ಕೊಟ್ಟ ದೇವರು ದೇವಕುಮಾರನಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಜೀಸಸ್ ನೇಮ್, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಇನ್ನು ವಾಕ್ಯ ಭಾಗದೊಳಗೆ ನಾವು ಪ್ರವೇಶ ಆಗೋದಕ್ಕಿಂತ ಮೊದಲು ಒಂದು ಆತ್ಮೀಯಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವ ಆತನೇ. ಅದು ಪ್ರೇರೆ, ನಮ್ಮ ದೇವರು ಎಲ್ಲ ಕಡೆಯಲ್ಲಿದ್ದಾನೆ ಪ್ರೇರೆ. ಆತನು ಭೂಮಿಯೆಲ್ಲ ಆತನ ಮಹಿಮೆಯಿಂದ ತುಂಬಿಕೊಂಡಿದೆ. ಪರಲೋಕ ಆತನಿಲ್ಲದ ಸ್ಥಳ ಒಂದೂ ಇಲ್ಲ. ಅದರಿಂದ ನಿನ್ನಲ್ಲಿಯೂ ನನ್ನಲ್ಲಿಯೂ ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮನಾಗಿ ಪ್ರವೇಶ ಮಾಡಲು ಬಯಸುತ್ತಿದ್ದಾನೆ. ಹೌದು ಪ್ರೇರೆ, ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಹೌದು ಪ್ರೇರೆ, ದೇವರ ಆತ್ಮನನ್ನು ಬೇಡಿಕೊಳ್ಳಬೇಕು ಪ್ರೇರೆ. ದೇವರ ಆತ್ಮನ ನೇತ್ರಗಳನ್ನು ಬೇಡಿಕೊಳ್ಳಬೇಕು. ದೇವರ ಆತ್ಮನ ವರ, ಫಲ, ಆಯುಧ, ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸು ಕೃಪೆ, ದೇವರ ಚಿತ್ತವನ್ನು ನೆರವೇರಿಸಿ ಸ್ವರ್ಗ ಪ್ರವೇಶ, ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತಾಗುವ ಕೃಪೆ. ಆದರೆ ಆಚಾರ ಭಕ್ತಿಯಿಂದ ಬಿಡುಗಡೆಯಾಗಿ ಸತ್ಯ ಆರಾಧನೆ ಮಾಡುವ ಕೃಪೆ ಬೇಡಿಕೊಳ್ಳಬೇಕು. ಹೊಸದಾಗಿ ಹುಟ್ಟಬೇಕು ಪ್ರೇರೆ, ದೇವರ ಆತ್ಮನ ಶಕ್ತಿಯಿಂದ, ಜಲದಿಂದ. ಹೌದು, ಹೀಗೆ ನಾವು ಎಲ್ಲರೂ ಏನು ಹಾಡನ್ನು ಹಾಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ನಾನೊಂದು ಏಕೀಭವಿಸಿ ಹಾಡಿರಿ. ಹಾಡು ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವವನೇ, ನನ್ನನ್ನು ಕಾಣುವವನೇ, ಸ್ತೋತ್ರ ಸ್ತೋತ್ರ ರಾಜಾ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನಮ್ಮನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜಾ. ಹಾಲೆಲುಯಾ, ಜೀವಾಂತ್ಯ ದಿನವೆಲ್ಲ. ಹಾಲೆಲುಯಾ, ಉಸಿರಿರುವ ದಿನವೆಲ್ಲ. ಸುಡು ಬಿಸಿಲಿಗೆ ಬಂದು ನೆರಳಾದೆ, ಬಾಯಾರಿದಾಗ ಉಕ್ಕುವವರ ತೆನಿನಾದೆ. ತಂದೆ ದೇವರೇ, ಸುಡು ಬಿಸಿಲಿಗೆ ಬಂದು ನೆರಳಾದೆ, ಬಾಯಾರಿದಾಗ ಉಕ್ಕುವವರ ತೆನಿನಾದೆ. ಸಂಕಟ 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 ಎನ್ನಲು ನೋಡುವ ಎಲ್ರೋಹಿ ನೀನಾದೆ. ಸಂಕಟ 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 ಎನ್ನಲು ಮನ ಮರುಗುವ ಎಲ್ರೋಹಿ ನೀನಾದೆ. ಆಮೇನ್. ಮನ ಮರುಗುವ ಎಲ್ರೋಹಿ ನೀನಾದೆ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜಾ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜಾ. ಎದುರು ಗಾಳಿಗೆ ತಡೆಯುವ ಬಂಡೆ, ಮಳೆ ಚಳಿಯಲ್ಲಿ ಬಂದು ಆಶ್ರಯ ನೀನಾದೆ. ಸಪ ಎದುರು ಗಾಳಿಗೆ ತಡೆಯುವ ಬಂಡೆ, ಮಳೆ ಚಳಿಯಲ್ಲಿ ಬಂದು ಆಶ್ರಯ ನೀನಾದೆ. ಭಯವೋ 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 ಎನ್ನಲು ಧೈರ್ಯದ ಎಲ್ರೋಹಿ ನೀನಾದೆ.
ಭಯವು 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 ಎನ್ನಲು ಬಲಪಡಿಸುವ ಎಲ್ರೋಹಿ ನೀನಾದೇ, ಬಲಪಡಿಸುವ ಏಸಪ್ಪ ನೀನಾದೇ. ಎಲ್ರೋಹಿ ಎಲ್ರೋಯಿ, ಎಲ್ಲೆಲ್ಲೂ ಇರುವಾತನೇ, ನಮ್ಮನ್ನು ಕಾಣುವಾತನೇ. ಸ್ತೋತ್ರ ಯೇಸು ರಾಜ. ಎಲ್ರೋಯಿ ಎಲ್ರೋಯಿ, ಎಲ್ಲೆಲ್ಲೂ ಇರುವಾತನೇ, ನಮ್ಮಲ್ಲಿ ಇರುವಾತನೇ. ಸ್ತೋತ್ರ ಯೇಸು ರಾಜ. ಹದ್ದಿನ ಹಾಗೆ ದಿನವೆಲ್ಲ ನನ್ನನ್ನು ಹೊರುತ್ತಾ ನೀ ಸಾಗುವೆ ಪರಿಶುದ್ಧಾತ್ಮನೇ. ಹದ್ದಿನ ಹಾಗೆ ದಿನವೆಲ್ಲ ನಮ್ಮೆಲ್ಲರ ಹೊರುತ್ತಾ ನೀ ಸಾಗುವೆ. ಅಪಾಯ 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 ಎನ್ನಲು ನಿನ್ರೆಕ್ಕೆ ಮೇಲೆ ನನ್ನ ಎತ್ತಿಕೊಳ್ಳುತ್ತೀ. ಅಪಾಯ 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 ಎನ್ನಲು ನಿನ್ನ ರೆಕ್ಕೆ ಮೇಲೆ ನಮ್ಮನ್ನು ಎತ್ತಿಕೊಳ್ಳುತ್ತೀ. ನಿನ್ನ ರೆಕ್ಕೆ ಮೇಲೆ ನಮ್ಮನ್ನು ಎತ್ತಿಕೊಳ್ಳುವೆ ಪರಿಶುದ್ಧಾತ್ಮನೇ. ಎಲ್ರೋಯಿ ಎಲ್ರೋಯಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವಾತನೇ. ಸ್ತೋತ್ರ ಸ್ತೋತ್ರ ತಂದೆ. ಎಲ್ರೋಯಿ ಎಲ್ರೋಯಿ, ಎಲ್ಲೆಲ್ಲೂ ಇರುವವನೇ, ನಮ್ಮನ್ನು ಕಾಣುವವನೇ. ಸ್ತೋತ್ರ ಯೇಸು ರಾಜ. ಅಲ್ಲೇಲುಯಾ, ಜೀವಾಂತ್ಯ ದಿನವೆಲ್ಲ ಆರಾಧನೆ, ಸ್ವರ್ಗದಲ್ಲೂ ನಿತ್ಯ ಆರಾಧನೆ. ಹಾಲೆಲುಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. We welcome you, Father God Almighty, who create in this universe, heaven and earth. Welcome you, Father God, in this place. We welcome you, Son of living God, Jesus Christ of Nazareth, Word of God, in this place, this Word of God. We welcome you, Holy Ghost, fire, with your fire, living water, in this message. Guide us, Lord. Talk us, lead us. Give your mighty wisdom, power, resurrection power, gospel power. Who listen this word of God, make, Lord, your own, like Jesus, obedient, your begotten Son. Make us, Lord. We are yours. In Jesus Christ's mighty name we pray, Father, Almighty God. Amen. Amen. Thank you, Father. Jesus Christ's mighty name. Amen. ಬನ್ನಿರಿ ಪ್ರೇರೆ, ಈ ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ. ಪಾಪ ಮಾಡಬೇಡಿರಿ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ನಾವು ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ ಭಾಗದೊಳಗೆ ನೋಡುತ್ತೇವೆ. ಸ್ಲಾಮ್ಸ್ ಪರಿಶುದ್ಧ ಗ್ರಂಥ ಇದ್ದರೆ ನಿಮ್ಮ ಬಳಿಯಲ್ಲಿ ತೆಗಿರಿ ಬೈಬಲ್. ಓದಿದ್ರು ಕೂಡ ಚೆನ್ನಾಗಿರುತ್ತದೆ ನೀವು. ಹೌದು, ಹೀಗೆ ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 4 ವರ್ಸ್ 4th ವರ್ಡ್. ಇಲ್ಲಿ ಓದೋದಾದರೆ, ಭಯಪಡಬೇಡಿ, ಪಾಪ ಮಾಡಬೇಡಿರಿ, ಅಂದರೆ ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಇದನ್ನು ಮುಖ್ಯಾಂಶ ಪ್ರೇರೆ. ಕೆಳಗಡೆ ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ವಾಕ್ಯದ ಪೂರ್ಣತೆ. ನಾವು ಆರಿಸಿಕೊಂಡು ಭಾಗ ಪ್ರೇರೆ, ಭಯ ಪಡಿರಿ,
ಪಾಪ ಮಾಡಬೇಡಿರಿ, ಮೌನವಾಗಿರಿ. ದಾವಿದನು ಹೇಳ್ತಿದ್ದಾನೆ ಪ್ರೇರೆ, ದಾವಿದನ ಕೀರ್ತನೆ ವಿಶ್ವಾಸಯುಕ್ತವಾದ ಅಸ್ತಮಾನ ಗೀತ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ತಂತಿವಾದ್ಯದೊಡನೆ ಆಡತಕ್ಕದ್ದು. ಪ್ರೇರೆ ದಾವಿದನ ಕೀರ್ತನೆ ಪ್ರಾರ್ಥನೆ ರೂಪವಾಗಿತ್ತು ಪ್ರೇರೆ. ಹೌದು, 2 ಪ್ರಾರ್ಥನೆಗಿಂತ 1 ಕೀರ್ತನೆ ಶ್ರೇಷ್ಠ. ಹೀಗೆ ದಾವಿದನು ಹೇಳುತ್ತಿದ್ದಾನೆ ಪ್ರೇರೆ, ಭಯ ಪಡಿರಿ. ಯಾರಿಗೆ? ದೇವರಿಗೆ. ಯಾಕಂದರೆ ದೇವರು ತನ್ನ ಭಕ್ತನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ ಎಂದು 3ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ. ತನಗೋಸ್ಕರ ಯೆಹೋವನಾದ ದೇವರು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ಆತನು ಕೇಳುತ್ತಾನೆ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು ತನ್ನ ಭಕ್ತನನ್ನು, ಸೇವಕನನ್ನು, ಶಿಷ್ಯನನ್ನು ತನಗಾಗಿ ಪ್ರತ್ಯೇಕ ಮಾಡಿಕೊಂಡಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಕೂಡ 12 ಜನ ಶಿಷ್ಯರಲ್ಲಿ 3 ಜನ ಶಿಷ್ಯರನ್ನು ಪ್ರತ್ಯೇಕವಾದ ಕಾರ್ಯಗಳಿಗಾಗಿ, ಪ್ರಾರ್ಥನೆಗಾಗಿ, ಸತ್ತವರನ್ನು ಬದುಕಿಸುವುದಕ್ಕಾಗಿ ಅಥವಾ ಕೆಲವು ಸಾಮರ್ಥಿಗಳ ಕಥೆಗಳ ರೂಪದಲ್ಲಿ ಸತ್ಯವಾದ ಜೀವಿತದ ಘಟನೆಗಳ ಮೂಲಕ ಹೇಳುತ್ತಿರುವಾಗ ಅರ್ಥವಾಗದಿದ್ದಾಗ ಪ್ರತ್ಯೇಕವಾಗಿ ಹೇಳುತ್ತಿದ್ದ ಅವರಿಗೆ. ಹೌದು ಪ್ರೇರೆ. ಹೀಗೆ ಆಪ್ತ ಶಿಷ್ಯ ಯೋಹಾನನು ಕೂಡ ಪ್ರತ್ಯೇಕವಾಗಿದ್ದಾಗ ಆತನಿಗೆ ಹೇಳುತ್ತಿದ್ದ. ಪ್ರಕಟಣಾ ಗ್ರಂಥ ಬರೆಯಲು ಆಪ್ತ ಶಿಷ್ಯ ಯೋಹಾನನ ಆತ್ಮವನ್ನು ಪರವಶವಾಗಿ ಪರಿಶುದ್ಧಾತ್ಮ ಮೂಲಕ ತೆಗೆದುಕೊಂಡೋಗಿ ಸ್ವರ್ಗದಲ್ಲಿ 22 ಅಧ್ಯಾಯಗಳ ದರ್ಶನ ತೋರಿಸಿ ಬರೆ ಎಂದು ಬರೆಸಿದ ಪ್ರೇರೆ. ಹೀಗೆ ಭಯಪಡಿರಿ ಎಂದು ಹೇಳುತ್ತಿದ್ದಾನೆ. ಯಾಕೆ? ದೇವರು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕ ಮಾಡಿಕೊಂಡಿದ್ದಾನೆ. ಆ ಭಕ್ತನು ದೇವರಿಗೆ ಮೊರೆ ಇಡುವಾಗಲೆಲ್ಲ ಆತನು, ಅಂದರೆ ದೇವರು ಕೇಳುತ್ತಾನೆ. ಅದು ನಾವು ದೇವರಿಗೆ ಭಯಪಟ್ಟರೆ ನಮ್ಮನ್ನು, ನಿನ್ನನ್ನು ಕೂಡ ದೇವರು ತನ್ನ ಭಕ್ತನಾಗಿ, ಮಗನಾಗಿ, ಮಗಳಾಗಿ, ವಿಶ್ವಾಸಿಯಾಗಿ, ಸೇವಕನಾಗಿ, ಪ್ರೇರೆ ಜ್ಯೇಷ್ಠ ಪುತ್ರನಾಗಿ ಸಾಲಿನಲ್ಲಿ ಪ್ರತ್ಯೇಕ ಮಾಡುತ್ತಾನೆ ಪ್ರೇರೆ. ಹೌದು, ಪ್ರತ್ಯೇಕವಾದ ಸಂಗತಿಗಳನ್ನು ತಿಳಿಸುತ್ತಾನೆ. ಪ್ರತ್ಯೇಕವಾದ ವಿಶೇಷ ರಕ್ಷಣೆಯನ್ನು ದಯಪಾಲಿಸುತ್ತಾನೆ. ಹೀಗೆ ಆತನು ಪ್ರತ್ಯೇಕವಾಗಿ ಮಾಡಿಕೊಂಡ ಆತನು ದೇವರಿಗೆ ಮೊರೆ ಇಡುವಾಗಲೆಲ್ಲ ದೇವರು ಕೇಳ್ತಾನೆ ಅಂತ ಪ್ರೇರೆ. ದಾವಿದನ ಅನುಭವ ಕಾರಣ, ದಾವಿದನನ್ನು ದೇವರು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದ್ನಂತ ಪ್ರೇರೆ. ಇಕ್ಕಟ್ಟಿನ ಸ್ಥಳದಿಂದ ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದ್ದ. ದಾವಿದನನ್ನು ಕರುಣಿಸಿ ಆತನ ಪ್ರಾರ್ಥನೆಯನ್ನು ಅಂಗೀಕರಿಸ್ತಿದ್ದ ದೇವರು. ಹೀಗೆ ಅನೇಕ ಮಹನೀಯರು, ಅಂದರೆ ಗೌರವವುಳ್ಳವರು, ಅಂದರೆ ಇಸ್ರಾಯೇಲರ ಅರಸನಾಗಿ ಸೌಲನನ್ನು ನೇಮಿಸಿರುತ್ತಾನೆ ದೇವರು. ಸೌಲನು ದೇವರ ಮಾತಿಗೆ ಅವಿಧೇಯನಾದಾಗ ದಾವಿದನನ್ನು ಆರಿಸಿಕೊಂಡಿರುತ್ತಾನೆ. ದಾವಿದನೇ ಅರಸನಾಗುತ್ತಾನೆ ಎಂದು ಆತನ ಯುದ್ಧ ವೀರತೆ, ಆತನ ಪರಾಕ್ರಮ, ಆತನ ಮೇಲಿರುವ ದೇವರ ಆತ್ಮ, ದೇವರ ಜ್ಞಾನ, ಭಯ ನೋಡಿ ಸೌಲನಿಗೆ ಗೊತ್ತಾಗುತ್ತದೆ, ಈತನೇ ಮುಂದೆ ನಾನು ಆದ ನಂತರ ಆಗುವ ಇಸ್ರಾಯೇಲಿನ ಅರಸ. ನಾನಿರುವಾಗ ಈತ ಅರಸ ಆಗಬಾರ್ದು ಮತ್ತು ನನ್ನ ಮಗನ ಅರಸ ಆಗಬೇಕು ನಾನು ಆದ ನಂತರ ಎನ್ನುವ ಆಲೋಚನೆಯಲ್ಲಿ ಮನುಷ್ಯ ಅರಸುಗಳಂತೆ ದೇವರಿಂದ ನೇಮಿತಾದ ಅರಸನಾದ ಸೌಲ ಇರುತ್ತಾನೆ ಪ್ರೇರೆ. ಕಾರಣ, ಆ ಅರಸನು ದೇವರಿಂದ ನೇಮಿತ ಆದರೂ ಕೂಡ ಮನುಷ್ಯರ ಇಚ್ಛೆಯ ಮೇರೆಗೆ ನೇಮಿತ ಆಗಿರುತ್ತಾನೆ. ಇಂದಿಗೂ ಅನೇಕ ಸೇವಕರು ಮನುಷ್ಯ ಇಚ್ಛೆಯ ಮೇರೆಗೆ ನೇಮಿತ ಆಗುತ್ತಾರೆ ಪ್ರೇರೆ. ದೇವರಿಂದ ಆರಿಸಿಕೊಳ್ಳಲ್ಪಟ್ಟರು ಮನುಷ್ಯರು ಬೇಕಂದ ಸೇವಕರು. ದೇವರ ಆತ್ಮ ಇದ್ದರೂ ಕೂಡ ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯದವರು ಯಾರ್ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುವುದು ಪ್ರೇರೆ. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ನಾವು ದೇವರಿಗೆ ಭಯಪಟ್ಟರೆ ಪಾಪ ಮಾಡುವುದಿಲ್ಲ ಪ್ರೇರೆ. ಪಾಪ ಮಾಡದಿದ್ದರೆ ಮೌನವಾಗಿರುತ್ತೇವೆ.
ನಮ್ಮ ಚಿಂತೆಗಳನ್ನೆಲ್ಲ ದೇವರು ಮಾಡುತ್ತಾನೆ. ಆತನ ಚಿತ್ತ ನೆರವೇರಿಸಬೇಕು ಎಂದು ಯೋಚನೆ ಮಾಡುತ್ತೇವೆ. ಪ್ರಿಯರೇ, ನಾವು ಯಾಕೆ ಭಯಪಡಬಾರ್ದಂದರೆ ನಾವು ಕೀರ್ತನೆ ಭಾಗ 36ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪ್ರಿಯರೇ, ಭಯಪಡದಿದ್ದರೆ ಏನಾಗುತ್ತದೆ? ದೇವರಿಗೆ ಸ್ಲಾಮ್ಸ್ 36 ಚಾಪ್ಟರ್ ವರ್ಸ್ 1st 2nd ವರ್ಡ್, 36ನೇ ಕೀರ್ತನೆ 1ನೇ ವಾಕ್ಯ 2ನೇ ವಾಕ್ಯ ಓದುವುದಾದರೆ ಇಲ್ಲಿ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು 1ನೇ ವಾಕ್ಯ, 36ನೇ ಅಧ್ಯಾಯ 1ನೇ ವಾಕ್ಯ. ಪಾಪವು ಮನುಷ್ಯನ ಹೃದಯದೊಳಗೆ ಮನಸ್ಸಿನೊಳಗೆ ಮಾತಾಡುತ್ತದಂತ. ಪ್ರೇರೆ, ದೇವರಿಗೆ ಭಯಪಡದಿದ್ದರೆ, ನಾನು ದೇವರ ಮನುಷ್ಯ ಎಂದು ಪ್ರತ್ಯೇಕ ಮಾಡಿಕೊಳ್ಳದಿದ್ದರೆ, ದೇವರು ನನ್ನ ಪ್ರಾರ್ಥನೆ ಕೇಳುವ ಸ್ಥಿತಿಗೆ ನಾವು ಬರದಿದ್ದರೆ ನಾವು ದುಷ್ಟರ ಮಾರ್ಗದಲ್ಲಿ ಹೋಗ್ತೇವೆ. ಪ್ರೇರೆ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ, ಮಾತಾಡುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯ ಇಲ್ಲ. ಆದರೆ ಭಯಪಡಿರಿ, ಪಾಪ ಮಾಡಬೇಡಿರಿ. ದೇವರಿಗೆ ಯಾಕೆ ಭಯಪಡಬೇಕಂದ್ರೆ ಪಾಪ ಮಾಡದೇ ಇರಲೇ ಭಯಪಡಬೇಕಾಯ್ತು. ಪ್ರೇರಿ, ಹೌದು, ನಾವು ದೇವರಿಗೆ ಭಯಪಡದಿದ್ದರೆ ನಾವು ದುಷ್ಟರಾಗುತ್ತೇವೆ. ಪ್ರೇರಿ, ಮತ್ತು ಪಾಪವು ದುಷ್ಟರಾದ ನಮ್ಮ ಮನಸ್ಸಿನೊಳಗೆ ನುಡಿಯುತ್ತದೆ. ಏನೆಂದು? ನಮ್ಮ ಕಣ್ಣೆದುರಿಗೆ ದೇವರ ಭಯವೇ ಇರುವುದಿಲ್ಲ. ದೇವರಿಗೆ ಭಯಪಡಬೇಡ. ಏನು ಮಾಡಿದ್ದಾನೆ ನಿನಗೋಸ್ಕರ? ಅನ್ಯ ಜನರು ಚೆನ್ನಾಗಿದ್ದಾರೆ. ಈ ಪೈಶಾಚಿಕವಾದ, ಭೌತಿಕವಾದ, ಲೌಕಿಕವಾದ, ಮಣ್ಣಿಗೆ ಸಂಬಂಧಪಟ್ಟ ಅಜ್ಞಾನದ, ಮೂರ್ಖತನದ ಮಾತುಗಳನ್ನು ಮನಸ್ಸಿನೊಳಗೆ ನುಡಿಯುತ್ತಾನೆ ಸೈತಾನನು. ಕಳ್ಳನು, ಕೊಲೆಗಾರ, ನಾಶನಗಾರನು. ಆದರೆ ಪಾಪವು ದುಷ್ಟನ ಮನಸ್ಸಿನೊಳಗೆ, ದೇವರ ಭಯಪಡದವರ ಮನಸ್ಸಿನೊಳಗೆ ಪಾಪವು, ಸೈತಾನ ಪಾಪ ಆಗಿದ್ದಾನೆ. ಪಾಪವು ಒಂದು ಶಕ್ತಿ, ಒಂದು ವ್ಯಕ್ತಿಯಾಗಿದ್ದಾನೆ ಸೈತಾನ ಪಾಪವಾಗಿ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಪಾಪ ಮಾಡುವವರ ಕಣ್ಣೆದುರಿಗೆ ದೇವರ ಭಯ ಇರುವುದಿಲ್ಲ. 2ನೇ ವಾಕ್ಯ, 2nd ವರ್ಡ್. ಆದ್ದರಿಂದ ಪಾಪವು ನಮ್ಮ ಮನಸ್ಸಿನೊಳಗೆ ಮಾತನಾಡಬಾರದು. ದೇವರ ಭಯ ನಮ್ಮ ಕಣ್ಣೆದುರಿಗೆ ಇರಬೇಕಂದ್ರೆ ದೇವರಿಗೆ ಭಯಪಡಬೇಕು. ಪ್ರೇರೆ, ಮತ್ತು ದೇವರ ಭಕ್ತನು ಮಗನ ಮಗಳಾಗಿ, ಶಿಷ್ಯನಾಗಿ ಪ್ರತ್ಯೇಕವಾಗಿ ಮಾಡಿಕೊಳ್ಳಬೇಕು. ಪ್ರೇರೆ, ದೇವರ ಕುಮಾರ ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಪ್ರತ್ಯೇಕ ಮಾಡುತ್ತಾನೆ. ದೇವರು ತನ್ನ ಮಗನನ್ನು ಪ್ರೀತಿಸುವವರಿಗೆ ಮಾತು ಕೊಟ್ಟಿದ್ದಾನೆ, ತನ್ನ ಪರಿಶುದ್ಧ ಆತ್ಮವನ್ನು ದಯಪಾಲಿಸುತ್ತೇನು ಎಂದು. ಸ್ವರ್ಗದ ಶಕ್ತಿ. ಯೇಸು ತಂದೆಯನ್ನು ಬೇಡಿ, ತಂದೆ, ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದಿ ಲೋಕದ ಬೆಳಕಾಗಿ, ಮರಣದ ಅಂಧಕಾರದಲ್ಲಿರುವವರಿಗೆ ಜೀವವಾಗಿ ನೀನೇ ಕಳಿಸಿಕೊಟ್ಟಿದ್ದಿ, ಪಾಪ ಕ್ಷಮಿಸುವ ದೇವರಾಗಿ, ರಕ್ಷಕನಾಗಿ. ಇವರು ಪಾಪದಿಂದ ಬಿಡಿಸಿ ಕಾಪಾಡುವಾತ ನಾನೆಂದು ನಂಬಿದ್ದಾರೆ. ನನ್ನನ್ನು ವಿಶ್ವಾಸವರು ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ತಂದೆಯಾದ ದೇವರ ಬಳಿಗೆ ಬರುತ್ತಾರೆ. ನಾನೇ ಮಾರ್ಗ, ಸತ್ಯ, ಜೀವ, ಒಡೆಯನೆಂದು ನಂಬಿದ್ದಾರೆ. ದೇವರೇ, ನಿನ್ನ ರೂಪ ನಾನೇ ಎಂದು ನಂಬಿದ್ದಾರೆ ಎಂದು. ದೇವರ ಭಯ ಇದ್ದರೆ, ಯೇಸು ನಮಗಾಗಿ ತಂದೆಯಲ್ಲಿ ಬೇಡಿಕೊಂಡು, ಯೇಸುವಿನ ಭಯ ಇದ್ದರೆ ತಂದೆಯಲ್ಲಿ ಬೇಡಿಕೊಂಡು ಪರಿಶುದ್ಧ ಆತ್ಮನಾದ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ. ಪ್ರೇರ, ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪವಿತ್ರ ಪರಿಶುದ್ಧ ಆತ್ಮನೇ, ದೇವರ ಆತ್ಮ, ಕ್ರಿಸ್ತ ಆತ್ಮ. ಈತನು ಸದಾಕಾಲ ನಮ್ಮ ಸಂಗಡ ಇರಲು ಕೊಡಲಾಗುವುದು. ಆತನು ನಮ್ಮೊಂದಿಗೂ ನಮ್ಮ ಒಳಗೆ
ವಾಸ ಮಾಡುತ್ತಾನೆ. ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ. ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಹೇಳಿದ ಪ್ರೇರೆ, ಸದ್ಯಕ್ಕೆ ಹೊರಲಾಗದ ಹೊರೆಯಾಗಬಾರದು. ಹೇಗೂ ಸತ್ಯ ಸ್ವರೂಪಿಯಾದ ತಂದೆಯಿಂದ ಬರಲಿರುವ ನಾನು ತಂದೆ ಬಳಿಯಿಂದ ಕಳಿಸಿಕೊಡುವ ಪರಿಶುದ್ಧಾತ್ಮನೇ ನಿಮಗೆ ಇನ್ನುಳಿದ ಎಲ್ಲವನ್ನೂ ಬೋಧಿಸುತ್ತಾ ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ನಾನು ಹೇಳಿದವುಗಳಿಂದ ಕೂಡ ಆರಿಸಿ ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಕಾರಣ ತಂದೆಗೆ ಇರುವುದೆಲ್ಲವೂ ನನ್ನದೇ, ನನಗೆ ಇರುವುದೆಲ್ಲ ತಂದೆಯಿದೆ. ಆದ ಕಾರಣ ಭಯಪಡಬೇಡಿ ಎಂದು ಯೇಸು ಹೇಳಿದ ಪ್ರೇರೆ. ಕಾರಣ ಆತನನ್ನು ಪ್ರೀತಿಸುವವರಿಗೆ, ಆತನ ಮಾತನ್ನು ಕೈಗೊಂಡು ನಡೆಯುವವರಿಗೆ ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ನಿಮ್ಮ ಬಳಿಗೆ ಬರುತ್ತೇನೆ. ಲೋಕವು ನನ್ನನ್ನು ನೋಡುವುದಿಲ್ಲ, ನೀವು ನನ್ನನ್ನು ನೋಡುತ್ತೀರಿ. ನಾನು ಜೀವಿಸುವುದರಿಂದ ನೀವು ಜೀವಿಸುತ್ತೀರಿ. ಪ್ರೇರೆ, ಪರಿಶುದ್ಧಾತ್ಮ ಪಡೆದವರನ್ನು ಆ ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನೇ ಲೋಕರಕ್ಷಕ, ಪಾಪ ವಿಮೋಚಕ, ಮರಣದ ಮುಳ್ಳನ್ನು, ಮರಣಾಧಿಕಾರಿಯನ್ನು ಮಣ್ಣು ಮುಕ್ಕಿಸಿದಾತ, ಸೋಲಿಸಿದಾತ, ಮಾರಣಾಂತಿಕ ರೋಗಗಳಿಗೆ ಘನವೈದ್ಯನು, ಆದಿ ಕಾಲದಲ್ಲಿ ಮಣ್ಣಿನಿಂದ ಮನುಷ್ಯ ಕುಲವನ್ನು ಸೃಷ್ಟಿಸಿದಾತನು ಸ್ತ್ರೀ ಪುರುಷರನ್ನಾಗಿ. ಆ ಒಂದೇ ಸ್ತ್ರೀ ಪುರುಷರಿಂದ ಇಡೀ ಜಗತ್ತಿನಲ್ಲಿ ಮನುಕುಲವನ್ನು ಆಯಾ ಭಾಗಗಳಲ್ಲಿ ಚದುರಿಸಿದಾತನು. ಹೌದು ಪ್ರೇರೆ, ಕಾಲವು ಬಂದಾಗ ಯೇಸು ಕ್ರಿಸ್ತನಾಗಿ ಭೂಲೋಕದಲ್ಲಿ ಬಂದಾತನು. ಹೌದು ಪ್ರೇರೆ, ಹೀಗೆ ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ. ಮತ್ತು ಪಾಪವು ದುಷ್ಟನ ಮನಸ್ಸನ್ನು ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯ ಇಲ್ಲ. 2ನೇ ವಾಕ್ಯ, ಸೆಕೆಂಡ್ ವರ್ಡ್, ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ಪ್ರೇರೆ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ ಎನ್ನುವ ಅಂಶದಲ್ಲಿ ಭಯಪಡಿರಿ ದೇವರಿಗೆ ಎಂದು ದಾವೀದ ಹೇಳ್ತಿದ್ದಾನೆ, ಪರಿಶುದ್ಧಾತ್ಮ ಹೇಳ್ತಿದ್ದಾನೆ. ಯಾಕೆ ಭಯಪಡಬೇಕಂದ್ರೆ ಪಾಪ ಮಾಡದೇ ಇರಲು. ಹೌದು, ಒಂದು ವೇಳೆ ನೀವು ಭಯಪಡದಿದ್ದರೆ ಪಾಪ ಮಾಡುತ್ತೇವೆ, ದುಷ್ಟರಾಗುತ್ತೇವೆ. ದುಷ್ಟನ ಮನಸ್ಸಿನೊಳಗೆ ಪಾಪ ನುಡಿಯುತ್ತದೆ, ಮಾತಾಡುತ್ತದೆ. ಸೈತಾನ ಪಿಶಾಚಿಯಾಗಿ, ದುರಾತ್ಮವಾಗಿ ನಮ್ಮ ಕಣ್ಣೆದುರಿಗೆ ಭಯ ಇಲ್ಲದಂತೆ ಮಾಡುತ್ತದೆ, ದೇವರ ಭಯ. ಮತ್ತು 2ನೇ ವಾಕ್ಯ, 36ನೇ ಕೀರ್ತನೆ 2ನೇ ವಾಕ್ಯ, 36th ಚಾಪ್ಟರ್ ಸ್ಲಾಮ್ಸ್, ಸೆಕೆಂಡ್ ವರ್ಡ್, ಆ ಪಾಪವು ಅವನನ್ನು ವಂಚಿಸಿ, ಯಾರನ್ನು? ದೇವರ ಭಯ ಇಲ್ಲದವನನ್ನು, ಪಾಪ ಮಾಡುವವನನ್ನು, ದುಷ್ಟನಾದವನನ್ನು. ಪಾಪವು ಅವನನ್ನು ವಂಚಿಸುತ್ತದೆ ಪ್ರೇರೆ. ದೇವರೇ ಭಯಪಡದಿದ್ದರೆ ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತಂತ ಪ್ರೇರೆ ಮನಸ್ಸಿನೊಳಗೆ. ನೀನು ದೇವರಿಗೆ ಭಯಪಡದಿರುವುದು ತಪ್ಪಲ್ಲ, ಮತ್ತು ರಹಸ್ಯ ಪಾಪಗಳನ್ನು ಮಾಡುವುದು ತಪ್ಪಲ್ಲ. ನೀವು ಮಾಡಿದರೂ ಕೂಡ ಬಯಲಿಗೆ ಬರುವುದಿಲ್ಲ. ಕಳ್ಳತನ ಮಾಡುವುದು ತಪ್ಪಲ್ಲ, ವ್ಯಭಿಚಾರ ಮಾಡುವುದು ತಪ್ಪಲ್ಲ, ದರೋಡೆ, ಕೊಲೆ, ಹಿಂಸಾಚಾರ, ಅತ್ಯಾಚಾರ, ಕದ್ದುಕೊಳ್ಳುವುದು ಅದು ಪ್ರೇರೆ ತಪ್ಪಲ್ಲ. ಅದು ಬಯಲಿಗೆ ಬರುವುದಿಲ್ಲ ಒಂದು ವೇಳೆ ತಪ್ಪಿದ್ದರೂ ಕೂಡ ಎಂದು ಊದಿ ಬಿಡುತ್ತಂತ ಪ್ರೇರು ಅಂತ ಬಲೂನ್ ಊದಿದಂಗೆ ಊದಿ ಬಿಡುತ್ತದೆ. ಅಂದರೆ ದುಷ್ಟನ ಮನಸ್ಸಿನೊಳಗೆ ಪಾಪವು ನುಡಿಯುತ್ತದೆ. ಸೈತಾನ, ದೆವ್ವ, ದುಷ್ಟಶಕ್ತಿ, ಈ ಲೋಕದ ದುಷ್ಟಶಕ್ತಿ, ದೈವ ಮಕ್ಕಳಿಗೆ ವಿರೋಧ ಶಕ್ತಿ, ಸ್ವರ್ಗಕ್ಕೆ ಹೋಗದಂತೆ ಯೇಸುವನ್ನು ನಂಬಿದರೆ ನಾವು ಸ್ವರ್ಗ ಪ್ರಯಾಣ ಮಾಡುತ್ತೇವೆ ಪ್ರೇರೆ. ಯೇಸುವನ್ನು ನಂಬದಿದ್ದರೆ ಬೆಳಕು ಈ ಲೋಕಕ್ಕೆ ಬಂದಿದ್ದರೂ ಕೂಡ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಅವಲಂಬಿಸಿದಂತೆ. ಕತ್ತಲೆ ಅಂದರೆ ಯೇಸುವನ್ನು ಬಿಟ್ಟು ಬೇರೆ ಯಾರನ್ನು ದೇವರಂದರೂ ಕೂಡ ಅವರು ಎಂಥವರಾಗಿರ್ಬೋದು ಪ್ರೇರೆ. ನಮ್ಮ ಪೂರ್ವಜರು ಪ್ರೀತಿಸಿದ್ದಾರೆ, ಪೂಜಿಸಿದ್ದಾರೆ. ಅವರ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂದು ಅಜ್ಞಾನದಿಂದ ವರ್ತಿಸುವುದಾದರೆ ನೀವು ಕತ್ತಲೆಯಲ್ಲಿ ಇದ್ದೀರಿ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎಂದು ಎರಡು
ಯುಗಗಳಾದವು ಪ್ರೇರೆ. ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತನು ಬರುತ್ತಾನೆ. ದೇವರು ಕಳಿಸಿಕೊಟ್ಟ ಲೋಕರಕ್ಷಕನು, ಭಕ್ತ ಪಾಲಕನು, ಜೀವ ನಾಯಕನು ಬರಲಿದ್ದಾನೆ. ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ದೇವರು ಆತನನ್ನು ಕಳಿಸಿಕೊಡುತ್ತಿದ್ದಾನೆ. ಆತನನ್ನು ಯಾರು ವಿಶ್ವಾಸಿಸ್ತಾರೋ, ನಂಬಿಕೆ ಇಡುತ್ತಾರೋ ಅವರು ನಾಶವಾಗಬಾರದು. ಸೈತಾನನ ಕೈಗೆ ಸಿಕ್ಕಿ ಕೈಗೊಂಬೆ ಆಗಬಾರದು. ಸೈತಾನನ ಕೈಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಬಾರದು. ಸ್ವಲ್ಪ ದಿನದ ಸುಖ ತೋರಿಸಿ ಶಾಶ್ವತ ಕಾಲ ಭೂಮಿಯಿಂದಲೇ ನರಕ ಪ್ರಾರಂಭ ಮಾಡುವ ಸೈತಾನ್ನಿಂದ ಅನಾರೋಗ್ಯ ನೀಡುವ, ಪೀಡೆ ನೀಡುವ, ಆತ್ಮಹತ್ಯೆಗೆ ತೆಗೆದುಕೊಂಡು ಹೋಗುವ, ಆಕ್ಸಿಡೆಂಟ್ ಮಾಡಿಸುವ, ಕುಟುಂಬಗಳನ್ನು ಒಡೆದು ಹಾಕುವ, ದೇಹವನ್ನು ಅನೇಕ ದುರಭ್ಯಾಸಗಳಿಂದ ಹಾಳು ಮಾಡಿಕೊಳ್ಳುವ ದೇವರಾಲಯವಾಗಿರುವ ದೇಹವನ್ನು ಆ ಸೈತಾನ್ನಿಂದ ಬಿಡಿಸಲು ಯೇಸುವಿನಲ್ಲಿ ವಿಶ್ವಾಸಿಟ್ಟವರು ನಾಶವಾಗದೆ, ಅವರು ಸತ್ತು ನರಕಕ್ಕೆ ಹೋಗದೆ, ಸೈತಾನ್ನಿಗೂ ಇಹಲೋಕದ ದುಷ್ಟಶಕ್ತಿ ಪಿಶಾಚಿಗೂ ಆತನ ದೂತರಿಗೂ ಸುಳ್ಳು ಪ್ರವಾದಿಗಳಿಗೂ ದೇವರ ಹೆಸರನ್ನು ಅಯೋಗ್ಯವಾಗಿ ಎತ್ತಿ ದೇವರ ಆಜ್ಞೆಗೆ ಮೀರಿದವರಿಗೆ, ದೇವರ ರೂಪದಲ್ಲಿರುವವರನ್ನು ಪ್ರೀತಿಸದವರಿಗೆ, ಸ್ವಾರ್ಥಿಗಳಿಗೆ, ವಿಗ್ರಹ ಆರಾಧಕರಿಗೆ, ಮಾಟಮಂತ್ರಗಾರರಿಗೆ, ಕಾಮುಕರಿಗೆ, ಜಾರರಿಗೆ, ನಾಯಿಗಳಂತಿರುವವರಿಗೆ, ಹೇಡಿಗಳಿಗೆ, ಎಲ್ಲ ಥರದ ಸುಳ್ಳು ಮಾತಾಡುವವರಿಗೆ ಪ್ರೇರೆ ಸಿದ್ಧ ಮಾಡಲಾಗಿದೆ ನರಕ. ಆ ನರಕಕ್ಕೆ ಹೋಗಬಾರದೆಂದು ದೇವರು ಎಲ್ಲದರ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು, ನಿತ್ಯವೂ ಸೂರ್ಯೋದಯ ಉಂಟು ಮಾಡುವಾತನು, ಭೂಫಲವನ್ನು ಹುಟ್ಟಿಸಿ ಎಲ್ಲರಿಗೆ ಆಹಾರವನ್ನು ದಯಪಾಲಿಸುವಾತನು, ಸಂಸಾರ ಕ್ಷೇಮದಿಂದ ಬಾಳಿಕೆಯಿಂದ ಇರಲೆಂದು ಆಶೀರ್ವದಿಸುವಾತನು, ಈ ಲೋಕದ ರಕ್ಷಣೆಗೆ ಸ್ವಪುತ್ರವನ್ನೇ ಬಲಿಯಾಗಿ ಕೊಟ್ಟಾತನು. ಅದು ಪ್ರೇರೆ ಮೇಲಣ ಲೋಕ ಬಾಧ್ಯತೆ, ಸ್ವರ್ಗದಲ್ಲಿ ಒಂದು ಸ್ಥಳ, ಮನೆ, ಸುಂದರವಾದ ಶಾಶ್ವತ ಜೀವನ, ದೇವರನ್ನು ಮುಖಾಮುಖಿಯಾಗಿ ಕೊಂಡಾಡುವ, ಅಲ್ಲೇಲುಯ ಆಡುವ, ಆನಂದ ಪರವಶವಾಗುವ, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ದೇವರು ತನ್ನನ್ನು ಒಲಿದವರಿಗೆ ಉಂಟು ಮಾಡಿದ್ದಾನೆ ಪ್ರೇರೆ. ಯೇಸುವನ್ನು ಪ್ರೀತಿಸಿದರೆ ದೇವರು ಒಲಿಯುತ್ತಾನೆ. ಕಾರಣ ದೇವರ ಪ್ರತಿರೂಪ ಯೇಸು ಕ್ರಿಸ್ತನಾಗಿದ್ದಾನೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ, ಮನುಷ್ಯರಾಗಿರುವುದರಿಂದ ಆತನು ಅವರಂತೆ ಮಾಂಸಧಾರಿಯಾಗಿ ಮನುಷ್ಯನಾಗಿ ಬಂದನು. ಮಕ್ಕಳು ಜೀವಮಾನದುದ್ದಕ್ಕೂ ಭಯದಲ್ಲಿ, ಮರಣಾಧಿಕಾರಿಯಾದ ಸೈತಾನನ ಕೈಯಲ್ಲಿ ಮರಣ ಭಯದಲ್ಲಿದ್ದರಿಂದ ಆತನು ಮರಣ ಅಧಿಕಾರಿಯಾದ ಸೈತಾನನನ್ನು ತನ್ನ ಮರಣದಿಂದ ಸೋಲಿಸಿ, ಮರಣದ ಅಧೀನದಲ್ಲಿದ್ದ ಭಯದಲ್ಲಿದ್ದ ತನ್ನನ್ನು ವಿಶ್ವಾಸುವವರನ್ನು, ದೇವರ ಮಕ್ಕಳನ್ನು ಬಿಡಿಸಲು ಬಂದನು ಪ್ರೇರೆ, ದೇವರೇ ಮನುಷ್ಯನಾಗಿ. ಹೀಗೆ ಈ ಲೋಕದಲ್ಲಿ ದೈವಶಕ್ತಿ ದೊಡ್ಡದು ಪ್ರೇರೆ, ಅನಂತರ ದುಷ್ಟಶಕ್ತಿ, ಆನಂತರ ಮಾನವಶಕ್ತಿ. ಮಾನವಶಕ್ತಿ ದೈವಶಕ್ತಿಯನ್ನು ತಲುಪಲು ಅಸಾಧ್ಯ. ದುಷ್ಟಶಕ್ತಿ ನಮಗಿಂತ ಬಲವಾದದ್ದು ಮನುಷ್ಯ ಶಕ್ತಿಗಿಂತ. ಅದು ಪ್ರೇರೆ. ಆದರೆ ದೈವಶಕ್ತಿ, ದೇವರೇ ಯೇಸು ಕ್ರಿಸ್ತನಾಗಿ ಆ ದುಷ್ಟಶಕ್ತಿಯ ಸಾಮರ್ಥ್ಯವನ್ನು ಮುರಿದು ಭೂಲೋಕಕ್ಕೆ ಬಂದ ಪ್ರೇರೆ. ಮಧ್ಯಾಕಾಶದಲ್ಲಿರುವ ದುಷ್ಟಗಣ ಇವೆ, ಅಧಿಕಾರ, ಅಧಿಪತ್ಯ, ಅಶರೀರಗಣ, ದುರಾತ್ಮ ಸಮೂಹ ಇವೆ, 4 ಗಣಗಳು. ಅವುಗಳನ್ನೆಲ್ಲ ಛೇದಿಸಿ ದೊಡ್ಡ ಶಕ್ತಿ ಭೂಲೋಕಕ್ಕೆ ಬಂತು ಪ್ರೇರೆ. ಆತನು ನಮಗಾಗಿ ತನ್ನ ಮಹಿಮೆಯನ್ನು ಬಿಟ್ಟು ಬಂದ. ಆದರೂ ದೇವರು, ಪರಿಪೂರ್ಣ ದೇವರು ಮನುಷ್ಯನೂ ಆಗಿದ್ದನು, ಪರಿಪೂರ್ಣ ಮನುಷ್ಯನು. ನಾವಾದರೂ ಪರಿಪೂರ್ಣ ಮನುಷ್ಯರಾಗಿದ್ದಿಲ್ಲ. ಆದಾಮನಿಂದ, ಮೊದಲನೇ ಸ್ತ್ರೀ ಪುರುಷರಿಂದ ಬಂದ ದೇವರ ಮಾತಿಗೆ ಅವಿಧೇಯರಾದ, ಮರಣ ದಬ್ಬಾಳಿಕೆ, ಅನಾರೋಗ್ಯ, ದೇವರ ಜ್ಞಾನವಿಲ್ಲದಿರುವುದು, ಭಯ ಇಲ್ಲದಿರುವುದು, ದೇವರ ಆಲೋಚನೆ ಇಲ್ಲದಿರುವುದು, ದೇವರ ಶಕ್ತಿ ಇಲ್ಲದಿರುವುದು, ಜೀವಿತ ಪತನವಾದ ಜೀವಿತ ಇತ್ತು ಪ್ರೇರೆ.
ಬದುಕುವ ಪ್ರಾಣಿಗಳಾಗಿದ್ದೆವು, ಮನುಷ್ಯರಾದರೂ ಕೂಡ. ಆದರೆ ನಿಜವಾದ ದೇವರು ಮೊದಲು ನಿರ್ಮಿಸಿದ ಮನುಷ್ಯರ ಪತನವಾಗಿದ್ದ ದೇವರು ತಿನ್ನಬಾರದೆಂದು ಹೇಳಿದ ಗಿಡದ ಹಣ್ಣು ತಿಂದು, ಪಿಶಾಚಿಯ ಜ್ಞಾನದಿಂದ ತಿಂದು ಮೊದಲನೇ ಸ್ತ್ರೀ ಪುರುಷರ ಪತನವಾದರು. ಅವ್ರಿಗೆ ಹುಟ್ಟಿದ ಎಲ್ಲ ಕುಲ ಮನುಷ್ಯ ಮಕ್ಕಳು ಪತನವಾಗಿದ್ದರು. ಆದರೆ ದೇವರು ಅವರನ್ನು ರಕ್ಷಿಸುವ ಯೋಜನೆ ಹಾಕಿಕೊಂಡಿದ್ದ. ಆ ಯೋಜನೆ ನೆರವೇರಿಸಲೆಂದೇ ಸೈತಾನನ ಎಲ್ಲ ನಾಶ ಮಾಡುವ ಕಾರ್ಯಗಳನ್ನು ತಡೆಯುತ್ತಾ ಬಂದ ದೇವರು. ಹೌದು ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ಮೊದಲನೇ ಸ್ತ್ರೀ ಪುರುಷ ಸ್ತ್ರೀ ಕಳೆದುಕೊಂಡ ಆ ಮಹಿಮೆ ದಯಪಾಲಿಸಲು ಎಲ್ಲರಿಗೆ ದಯಪಾಲಿಸಬೇಕು. ಇಬ್ಬರು ಕಳೆದುಕೊಂಡ ಮಹಿಮೆ ಅನೇಕರಿಗೆ ದಯಪಾಲಿಸಬೇಕೆಂದು ದೇವರು ಇಷ್ಟಪಟ್ಟ ಪ್ರೇರೆ. ಹೌದು, ಆ ಸ್ಥಳ ಸೈತಾನನೇ ಇಲ್ಲದ ಸ್ಥಳ. ಸೈತಾನನು ಮೊದಲೇ ದೇವರ ಆರಾಧನೆ ಮಾಡುವ ಸ್ಥಳ ಪ್ರೇರೆ. ದೇವರಾಗಬೇಕೆಂದು ವಿರೋಧವಾಗಿ ಆಲೋಚನೆ ಮಾಡಿದ್ದರಿಂದ, ಅನೇಕರನ್ನು ದೇವದೂತರನ್ನು ಕೆಡಿಸಿದ್ದರಿಂದ, ಅನೀತಿವಂತರಾಗಿ ಮಾಡಿದ್ದರಿಂದ, ತಮ್ಮಲ್ಲಿರುವ ದೇವರ ಆಲಯವನ್ನು, ದೇವರ ಆತ್ಮವನ್ನು ಕೆಡಿಸಿಕೊಂಡಿದ್ದರಿಂದ, ದೇವರ ಶಕ್ತಿ, ಜ್ಞಾನ, ಸೌಂದರ್ಯ, ಪರಾಕ್ರಮ, ಶ್ರೇಷ್ಠ ಶಕ್ತಿಯನ್ನು ಕೆಡಿಸಿಕೊಂಡಿದ್ದರಿಂದ ಇನ್ನಿತರೆ ದೇವದೂತರಿಂದ ದೊಬ್ಬಲ್ಪಟ್ಟರು ಭೂಮಿಗೆ. ಹೌದು ಪ್ರೇರೆ, ದೇವರುಗಳೆನಿಸಿಕೊಳ್ಳುತ್ತಿದ್ದಾರೆ. ದೇವರು ಕೊಟ್ಟ ಸಾಮರ್ಥ್ಯ ದೇವರು ಕಸಿದುಕೊಂಡಿಲ್ಲ. ಆ ಸಾಮರ್ಥ್ಯ ದುಷ್ಟತ್ವಕ್ಕಾಗಿ ಉಪಯೋಗಿಸ್ತೀವಿ. ದೇವರಾಗಬೇಕೆಂದಿಷ್ಟ ಅಷ್ಟೇ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೀವಿ. ಹೌದು, ಕತ್ತಲೆ ಶಕ್ತಿಗಳು, ಕೆಡುಕಿನ ಶಕ್ತಿಗಳು, ವಿಕೆಡ್ ಸ್ಪಿರಿಟ್, ಡಾರ್ಕ್ ಪವರ್ಸ್, ಡಿಮನ್ಸ್, ಸೈಟನ್, ಆನ್ಸಿಯಂಟ್ ಸ್ನೇಕ್, ಸರ್ಪೆಂಟ್. ಹೌದು ಪ್ರೇರೆ, ಹೀಗೆ ಅನೇಕ ಹೆಸರುಗಳುಳ್ಳವರಾಗಿ ಸೈತಾನ ಕಾಣಿಸಿಕೊಳ್ತಾನೆ. ಆತನ ದೂತರು 3ರಲ್ಲಿ 1 ಗುಂಪು, ನಕ್ಷತ್ರ ಗಣ, ದೇವದೂತ ಗಣ 1 ಗುಂಪು ಬಿತ್ತು ಪ್ರೇರೆ ಭೂಮಿಗೆ. ಆತನು ಬೀಳುವಾಗ 1 ಗುಂಪನ್ನು ಎಳೆದುಕೊಂಡು ಬಿದ್ದ. ಈಗಲೂ ಕೂಡ ಭೂಲೋಕದಲ್ಲಿ ಅನೇಕರು ದೇವರುಗಳು ಎನಿಸಿಕೊಳ್ಳುವರಿದ್ದಾರೆ. ಆದರೆ ನಮಗಿರುವ ತಂದೆಯಾದ ಎಂಬಾತನು ಒಬ್ಬಾತನೇ. ನಾವು ಕೊರಿಂಥ ಪತ್ರಿಕೆ 2ನೇ ಪತ್ರಿಕೆ 8-9ನೇ ಅಧ್ಯಾಯಗಳಲ್ಲಿ ನೋಡ್ತೇವೆ. ಹೀಗೆ ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹೌದು, ದೇವರಿಗೆ ಭಯಪಡಬೇಕಾಗಿದೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನೀವು ಯಾರಿಗೆ ಭಯಪಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ, ಬನ್ನಿರಿ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡಬೇಡಿರಿ. ಅವರು ದೇಹವನ್ನು ಮಾತ್ರ ಕೊಲ್ಲುತ್ತಾರೆ, ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡಬೇಡಿರಿ. ದೇವರು ದೇಹ ಆತ್ಮ ಎರಡನ್ನೂ ಕೊಲ್ಲಿ ನರಕಕ್ಕೆ ಹಾಕಲು ಅಧಿಕಾರವುಳ್ಳಾತನಾಗಿದ್ದಾನೆ. ದೇವರಿಗೆ ಭಯಪಡಿರಿ ಎಂದು ಹೇಳ್ತಾನೆ. ಆದರೆ ಮತ್ತು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ, ನೀವು ಯೇಸು ಕ್ರಿಸ್ತನ ಮುಖಾಂತರ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ವಿನಯವುಳ್ಳವರಾಗಿ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ಆದರೆ ಸಂತೈಸಿಕೊಳ್ಳಿರಿ. ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಎಂದು ಹೇಳುತ್ತಿದ್ದಾನೆ ಪೌಲನು ಎಫೆಸ ಪತ್ರಿಕೆ 5ನೇ 20ನೇ ವಾಕ್ಯದಲ್ಲಿ. ಎಫೆಸಿಯನ್ಸ್ ಚಾಪ್ಟರ್ 5:20. ಆದರೆ ಭಯ ಪಡಬೇಕಾಗಿದೆ, ಭಯ ಪಡಿರಿ. ಅವಾಗ ಪಾಪ ಮಾಡುವುದಿಲ್ಲ ಪ್ರೇರ್ ನಾವು, ಮತ್ತು ಮೌನವಾಗಿರುತ್ತೇವೆ. ಯಾಕೆ ಮೌನವಾಗಿರ್ತೀವಿ ಅಂದರೆ, ಯೇಸು ಕ್ರಿಸ್ತನು ಕೂಡ ಯೆಶಾಯ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಾಫೆಟ್ ಐಸಯಾ ಚಾಪ್ಟರ್ 53 ವರ್ಸ್ 7th ವರ್ಡ್ ನಾವು ಇಲ್ಲಿ ಓದೋದಾದರೆ, ಆತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ನಿಂತ ಕುರಿಮರಿಯಂತಿದ್ನಂತ ಪ್ರೇರೆ, ಬಾಯಿ ತೆರೆಯಲೇ ಇಲ್ಲ. ಯೆಶಾಯ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ 7ನೇ ವಾಕ್ಯ. ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹೌದ್ರಿ, ಯಾಕೆ ಮೌನವಾಗಿರ್ತೇವೆ ಅಂದರೆ ದೇವರ ಚಿತ್ತ ನೆರವೇರಿಸಲೆಂದು ಯೇಸು ಕ್ರಿಸ್ತನು ಮೌನವಾಗಿದ್ದ ಪ್ರೇರೆ. ಆತನು ಎದುರು ಬಿದ್ದಿದ್ರೆ
ಅವರು ಬಿಟ್ಟು ಬಿಡ್ಬೋದಾಗಿತ್ತು. ಕಾರಣ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದನು. ಆತನು ಎಲ್ಲ ಮನುಷ್ಯರಿಗೋಸ್ಕರ, ಮಾನವರಿಗೋಸ್ಕರ ಅವರ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಬಂದಿದ್ದನು. ಪಾಪ ಕೊಡುವ ಸಂಬಳ ಮರಣ. ಆದರೆ ನಮ್ಮ ಪಾಪ ಯೇಸುವಿನ ವಿಶ್ವಾಸಿಸಿದಾಗ ಆತನ ಮೇಲೆ ಹೋಯಿತು. ಆತನು ನಮಗಾಗಿ ಬಲಿಯಾಗಬೇಕಾಗಿತ್ತು. ನಾವು ಹುಟ್ಟುವ ಮೊದಲೇ ನಮ್ಮ ಆತ್ಮಗಳ ತಂದೆ ಹುಟ್ಟಿ ನಮ್ಮ ಪಾಪ ಕೊಡುವ ಸಂಬಳ ಮರಣ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರೆ. ಇಂದು ನೀನು ನಾನು ವಿಶ್ವಾಸಿಸುವುದಾದರೆ ನಮ್ಮ ಪಾಪ ಕೊಡುವ ಸಂಬಳ ಮರಣ. ಆದರೆ ಸೈತಾನನ ಆಡಳಿತ, ದಬ್ಬಾಳಿಕೆ ಯೇಸುವಿನ ಮೇಲೆ ಹೋಯ್ತು ಪ್ರೇರೆ. ಕ್ರೂರವಾಗಿ ಯೇಸುವನ್ನು ಹಿಂಸಿಸಿದ. ಕಾರಣ ನೀನು ವಿಶ್ವಾಸಿಸಿದರೆ ನಿನಗೆ ಹಿಂಸೆ ಇಲ್ಲ ಎಂದು ಸೈತಾನಿಗೆ ಗೊತ್ತಿತ್ತು. ಯೇಸುವನ್ನು ವಿಶ್ವಾಸಿಸುವವರ ಮೇಲೆ ನನಗೆ ಅಧಿಕಾರ ಇಲ್ಲ. ಅಧಿಕಾರ ಮುರಿದು ಹೋಯಿತು. ಶಿಲುಬೆಯಲ್ಲಿ ಕೈ ಕಾಲುಗಳಿಗೆ ಮೊಳೆ ಜಡಿಯಲಾಯಿತು. ಅದು ನನ್ನ ಪಾಪದ ನಿಮಿತ್ತ. ಯೇಸು ನಮ್ಮ ಪಾಪದ ಶಿಕ್ಷೆ ಫಲ ಅನುಭವಿಸಿದ್ದಾನೆ. ಪಾಪ ಸಂಬಳ ಕಟ್ಟಿದ್ದಾನೆ ಪ್ರೇರೆ. ನಮಗಾಗಿ ನಮ್ಮ ಸ್ಥಾನದಲ್ಲಿ ಗಾಯಗೊಂಡು ನಮ್ಮ ಬಿಡಿಸಿದ್ದಾನೆ. ಇನ್ನು ನಿನ್ನನ್ನು ಹಿಡಿಯುವ ಶಕ್ತಿ ಸೈತಾನನಿಗಿಲ್ಲ. ಅವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಶಿಲುಬೆಯ ಆ ಮರಣದಿಂದ ಸೈತಾನನ ಎಲ್ಲ ಶಕ್ತಿಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಆ ಪುನರುತ್ಥಾನ ಮರಣದಿಂದ ಎದ್ದೇಳುವ ಮೂಲಕ 3ನೇ ದಿನ ದೆವ್ವಗಳು ನೀವು ಹೇಳಿದಂತೆ ಕೇಳುತ್ತವೆ. ಅಷ್ಟ ಮಾತ್ರಕ್ಕೆ ಸಂತೋಷಪಡಬೇಡಿರಿ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿರುವ ದೇವರ ಮುಂದಿರುವ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಯಜ್ಞದ ಕುರಿಮರಿಯಾದ ಆತನ ಯೇಸು ಕ್ರಿಸ್ತನ ವಿಶ್ವಾಸದಿದ್ದಿರಲ್ಲ, ನಿಮಗಾಗಿ ಬಲಿಯಾಗಿದ್ದಾನೆಂದು, ಆತನ ರಕ್ತ ನಿಮಗಾಗಿ ಸುರಿಸಲ್ಪಟ್ಟಿತೆಂದು, ಆತನ ರಕ್ತದಲ್ಲಿ ವಿಶ್ವಾಸ ಇಟ್ಟು ತೊಳೆದುಕೊಂಡು ಶುದ್ಧರಾದಿರೆಂದು, ನಿಮ್ಮ ವಸ್ತ್ರಗಳನ್ನು ಶುದ್ಧ ಮಾಡಿಕೊಂಡಿರೆಂದು ಯೇಸು ಕ್ರಿಸ್ತನ ರಕ್ತದಲ್ಲಿ ಸ್ವರ್ಗದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಪುಸ್ತಕದಲ್ಲಿ ಎಂದು ಸಂತೋಷಪಡಿರಿ ಎಂದು ಹೇಳ್ತಾನೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 20-21 ವಾಕ್ಯದಲ್ಲಿ ಓದ್ತಾ ಪ್ರೇರೆ. ಲೂಕ್ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 19-21 ವರ್ಡ್. ಹೀಗೆ ಇಲ್ಲಿ ನಾವು ದೇವರಿಗೆ ಭಯಪಡಬೇಕು ಪ್ರೇರೆ. ಪಾಪ ಮಾಡುವುದಿಲ್ಲ. ದೇವರಿಗೆ ಭಯಪಟ್ಟರೆ ಪಾಪ ಮಾಡುವುದಿಲ್ಲ. ಪಾಪ ಮಾಡದಿದ್ದರೆ ಮೌನವಾಗಿರುತ್ತೇವೆ. ಮೌನವಾಗಿದ್ದರೆ ಯೇಸು ಕ್ರಿಸ್ತನು ಹೇಗೆ ತನ್ನನ್ನು ತಾನು ವಧ್ಯಸ್ಥಾನಿಗೆ ಒಯ್ಯಲ್ಪಟ್ಟ ಕುರಿಮರಿ ಅಂತ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿ ನಿಂತಿರುವ ಕುರಿಯಾಗಿದ್ನ ನಾವು ಕೂಡ ಮೌನವಾಗಿರುತ್ತೇವೆ. ಯೇಸು ಮೌನವಾಗಿದ್ದಕ್ಕೋಸ್ಕರ ದೇವರ ಚಿತ್ತ ನೆರವೇರಿತು ಪ್ರೇರೆ. ಹೌದು, 30 ವರ್ಷ ತಂದೆ ತಾಯಿಗಳಲ್ಲಿ ಇದ್ದ ಪ್ರೇರೆ 3 ವರ್ಷ ಮೌನವಾಗಿದ್ದಿಲ್ಲ. ಅನೇಕ ಬೋಧನೆ, ಸಾಧನೆ, ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಸತ್ತವರನ್ನು ಬದುಕಿಸುವುದು, ಸರೋವರದ ಮೇಲೆ ನಡೆಯುವುದು, ಗಾಳಿಯನ್ನು ಗದರಿಸಿ ಶಾಂತಪಡಿಸುವುದು, ಸತ್ತ 4 ದಿನ ಆದ ಲಾಜರ್ನನ್ನು ಸಮಾಧಿಯಿಂದ ಎದ್ದು ಹೊರಗಡೆ ಎಬ್ಬಿಸುವುದು, 12 ವರ್ಷದ ರಕ್ತಕುಸುಮ ರೋಗಿಯನ್ನು ಆತನ ವಸ್ತ್ರ ಮುಟ್ಟಿಕೊಂಡರೆ ಗುಣವಾದಳು, 12 ವರ್ಷದ ಹುಡುಗಿ, ಸತ್ತ ಹುಡುಗಿ ಬಾಲಕಿ ಎದ್ದಳು ಮರಣದಿಂದ. ತಾಕುಮಿ ಅಮ್ಮಣಿ ಮಗಳ ಎದ್ದೇಳು ಎನ್ನುತ್ತೇನೆಂದು ಒಂದೇ ಮಾತಿನಿಂದ ಎಬ್ಬಿಸಿದ. ಹೌದು ಪ್ರೇರೆ. ವಿಧವೆಯ ಒಬ್ಬ ಮಗನ ಸತ್ತು ಶವದ ಯಾತ್ರೆ ತೆಗೆದುಕೊಂಡು ಸಮಾಧಿ ಮಾಡಲು ಹೋಗುತ್ತಿರುವಾಗ ಎದುರುಗೊಳ್ಳುತ್ತಾನೆ ಯೇಸು ಕ್ರಿಸ್ತನು, ಜೀವಾಧಿಪತಿ. ಯುವಕನೇ ಎದ್ದೇಳು ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಒಂದೇ ಮಾತಿನಿಂದ ಸೃಷ್ಟಿಕರ್ತನ, ರಕ್ಷಕನ, ಆ ಪಾಪ ವಿಮೋಚಕನ ಸ್ವರದಿಂದ ಮರಣ ಹೋಗಿ ಜೀವ ಉಂಟಾಗುತ್ತದೆ. ಆ ಯುವಕನ ಎದ್ದು ಮಾತನಾಡಲಾರಂಭಿಸುತ್ತಾನೆ ಶವದ ಚಟ್ಟದ ಮೇಲೆ. ಎಲ್ಲರೂ ಬಿಟ್ಟು ಓಡಿ ಹೋಗಿರ್ಬೋದು ಅನ್ನಿಸ್ತದೆ. ಯಾಕಂದರೆ ಮರಣದಲ್ಲಿ ಭಾಳ ವಿಶ್ವಾಸ ಇಡುತ್ತಾರೆ ಮನುಷ್ಯರು. ಯೇಸು ಬದುಕಿಸುತ್ತಾನೆ ಅಂದರೆ ನಂಬುವುದಿಲ್ಲ. ಹೌದು, ಕಾರಣ ಯೇಸು ಜೀವ ಪುನರುತ್ಥಾನ ಆಗಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಬದುಕುತ್ತಾನೆ. ಹೌದು, ಆತನಲ್ಲಿ ವಿಶ್ವಾಸ ಇಟ್ಟೆವು, ಸತ್ತಿದ್ದೆವು, ಬದುಕಿದೆವು. ಇಹಲೋಕದ ಕಾರ್ಯಗಳಿಂದ, ಆಚಾರ ವಿಚಾರಗಳಿಂದ, ಮೂಢನಂಬಿಕೆಯಿಂದ, ವಿಗ್ರಹ ಆರಾಧನೆಯಿಂದ, ಅರ್ಥ ಇಲ್ಲದ ನಡವಳಿಕೆಯಿಂದ, ಜೀವವಿಲ್ಲದ ಕ್ರಿಯೆಗಳಿಂದ ಪ್ರೇರೆ ಯೇಸುವಿನಲ್ಲಿ ಬಂದಾಗ ಬದುಕಿದೆವು. ಈಗ ಬದುಕುತ್ತಾ ನಂಬಿಕೆ ಮುಂದುವರಿಸಿದರೆ ಎಂದಿಗೂ ಸಾಯುವುದಿಲ್ಲ ಪ್ರೇರೆ.
ಇದು ಪ್ರಭುವಿನ ವಾಗ್ದಾನ, ಲೋಕರಕ್ಷಕನ ಸೃಷ್ಟಿಕರ್ತನ ಯೇಸುಕ್ರಿಸ್ತನ ವಾಗ್ದಾನ ಪ್ರೇರೆ, ಸರ್ವಾಧಿಕಾರಿಯ ವಾಗ್ದಾನ. ಹೌದು ಪ್ರೇರೆ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹೌದು, ನಾವು ದೇವರಿಗೆ ಭಯಪಡಬೇಕಾದ ಪ್ರೇರೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಹೌದು, ಹೀಗೆ ನಾವು ಭಯಪಟ್ಟರೆ ನಮ್ಮ ಮನಸ್ಸಿನೊಳಗೆ ಪಾಪವು ಮಾತನಾಡುವುದಿಲ್ಲ, ಸೈತಾನಿಗೆ ಅವಕಾಶ ಇರುವುದಿಲ್ಲ. ಭಯಪಡುವವರು ದೇವರ ಮಾತನ್ನು ಕೈಗೊಂಡು ನಡೆಯುತ್ತಾರೆ, ಯೇಸುವನ್ನು ವಿಶ್ವಾಸಿಸ್ತಾರೆ. ಹೌದು, ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ತಾರೆ. ಕಾರಣ, ನಮ್ಮಂತೆ ನೆರೆಯವರನ್ನು ಪ್ರೀತಿಸು ಎಂದು ದೇವರ ವಾಗ್ದಾನ ಇದೆ. ಮತ್ತು ದೇವರನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸು, ಆರಾಧಿಸು ಎಂದು. ಹೀಗೆ ಮಾಡುವಾಗ ಪಾಪ ಮಾಡುವುದಿಲ್ಲ. ಪಾಪ ಮಾಡದಿದ್ದರೆ ದುಷ್ಟನಾದ ಸೈತಾನ್ ನಮ್ಮ ಮನಸ್ಸಿನೊಳಗೆ ಮಾತಾಡುವುದಿಲ್ಲ. ಮತ್ತು ದೇವರ ಭಯ ನಮ್ಮ ಕಣ್ಣೆದುರಿಗಿರುತ್ತದೆ. ಎಲ್ಲ ಕಡೆ ದೇವರನ್ನು ಅನುಭವಿಸುತ್ತೇವೆ. ಕೂತ್ಕೊಂಡ್ರೆ, ಎದ್ದರೆ, ನಿಂತರೆ, ಮಲಗಿದರೆ, ಕೆಲಸ ಮಾಡಿದರೆ, ಹಾಡಾಡಿದರೆ, ಪ್ರಾರ್ಥನೆ ಮಾಡಿದರೆ, ವಾಕ್ಯ ಕೇಳಿದರೆ. ಮತ್ತು ಸೈತಾನ, ನಾವು ಭಯಪಟ್ಟರೆ ದೇವರಿಗೆ ಪಾಪ ಇರುವುದಿಲ್ಲ, ದುಷ್ಟ ನಮ್ಮೊಂದಿಗೆ ಮಾತಾಡುವುದಿಲ್ಲ. ಅಥವಾ ಅಂದರೆ ಶೋಧನೆಯನ್ನು ಗೆಲ್ಲುತ್ತೇವೆ ಪ್ರೇರೆ. ಮತ್ತು ಹೇಯವಾಗುವುದಿಲ್ಲ, ತಪ್ಪು ಬಯಲಿಗೆ ಬರುವುದಿಲ್ಲ ಎಂದು ಊದುವುದು ಕೂಡ ಅವಶ್ಯಕತೆ ಇರುವುದಿಲ್ಲ. ಹೌದು, ಹೀಗೆ ಸೈತಾನ ಮೋಸ ಗೆಲ್ಲುತ್ತೇವೆ, ತಂತ್ರ ಗೆಲ್ಲುತ್ತೇವೆ, ಆತನ ಕುಯುಕ್ತಿ ಗೆಲ್ಲುತ್ತೇವೆ ಪ್ರೇರೆ. ಆತನ ದುರ್ಗಗಳನ್ನು, ಕೋಟೆಗಳನ್ನು ದೇವರ ಭಯದ ಜ್ಞಾನದ ಆತ್ಮದಿಂದ ಇಲ್ಲಿಂದಲೇ ಪ್ರಾರ್ಥನೆ ಮಾಡಿ ಕೆಡುತ್ತೇವೆ ಪ್ರೇರೆ. ಅಷ್ಟು ಸಾಮರ್ಥ್ಯ ಇದೆ ದೇವರ ಭಯಭಕ್ತಿಗೆ, ದೇವರ ಜ್ಞಾನಕ್ಕೆ, ದೇವರ ಆತ್ಮನಿಗೆ. ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೀಗೆ ನಾವು ದೇವರಿಗೆ ಭಯಪಟ್ಟರೆ ಪಾಪ ಮಾಡುವುದಿಲ್ಲ ಪ್ರೇರೆ. ಪಾಪ ಮಾಡದಿದ್ದರೆ ಮೌನವಾಗಿ ದೇವರ ಚಿತ್ತ ನೆರವೇರಿಸ್ತೇವೆ. ಪ್ರಶ್ನೆ ಮಾಡುವುದಿಲ್ಲ ದೇವರಿಗೆ. ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕರವಾಗಿ ಪರಿಣಮಿಸುತ್ತದೆ. ದೇವರಿಗೆ ಭಯಪಡುವವರಿಗೆ ದೇವರ ಆಲೋಚನೆ ಉಂಟಾಗುತ್ತದೆ, ಶಕ್ತಿ, ಸಮಾಲೋಚನೆ ಅಂತ ಪ್ರೇರೆ, ಬ್ಯಾಲೆನ್ಸ್, ಜ್ಞಾನ, ವಿವೇಕದಾಯಕ ಆತ್ಮ ಉಂಟಾಗುತ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದೆಂದು ದೇವರಿಗೆ ಭಯಪಡುವ ಪರಿಮಳದ ವಾಸನೆ ಉಂಟಾಗುತ್ತದೆ. ದೇವರಿಗೆ ಭಯಪಡುವುದು ಒಂದು ಪರಿಮಳ ವಾಸನೆ ಎಂದು ಜ್ಞಾನ ಬರುತ್ತದೆ. ಹೀಗೆ ಪಾಪ ಮಾಡುವುದಿಲ್ಲ, ದೇವರಿಂದ ಹೊಸದಾಗಿ ಹುಟ್ಟುತ್ತೇವೆ, ಮೌನವಾಗಿರುತ್ತೇವೆ, ದೇವರ ಚಿತ್ತ ನೆರವೇರುತ್ತಿರುತ್ತದೆ. ಹೌದು, ಮೌನವಾಗಿರಿ. ಭೂಲೋಕ ಅದರಲ್ಲಿರುವುದೆಲ್ಲವೂ ಯೆಹೋವನು ತನ್ನ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಭೂಲೋಕವು ಅದರಲ್ಲಿರುವುದೆಲ್ಲವೂ ದೇವರ ಮುಂದೆ ಮೌನವಾಗಿರಲೆಂದು ವಾಕ್ಯ ಹೇಳುತ್ತದೆ, ಕೀರ್ತನೆ ಭಾಗ. ಹೌದು, ಹೀಗೆ ನಾವು ಎಫೆಸ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ ಪ್ರೇರೆ. 4ನೇ ಅಧ್ಯಾಯ 26ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ. ಎಫೆಸಿಯನ್ಸ್ ಚಾಪ್ಟರ್ 4 26ನೇ ವಾಕ್ಯ 27ನೇ ವಾಕ್ಯದಲ್ಲಿ ಓದ್ತೇವೆ. ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 26, 27, 27ನೇ ವಾಕ್ಯ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನಿಗೆ ಅವಕಾಶ ಕೊಡಬೇಡಿರಿ. ಇಲ್ಲಿ ನಾವು ದೇವರಿಗೆ ಭಯಪಡಲಿಕ್ಕೆ ಪಾಪ ಮಾಡುತ್ತೇವೆ ಪ್ರೇರೆ. ಪಾಪ ಮಾಡಿದರೆ ಕೋಪ ರಿಲೇಟೆಡ್, ಅದು ಅಣ್ಣ ತಮ್ಮ ಇದ್ದಾಗ, ಅಕ್ಕ ತಂಗಿ ಇದ್ದಾಗೆ. ಕೋಪವು ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಹೌದು, ಕೋಪ ಮಾಡೋರು ಪಾಪ ಮಾಡುತ್ತಾರೆ ಪ್ರೇರೆ. ಪಾಪ ಮಾಡಿದ ನಂತರಾದರೂ ಕೋಪ ಮಾಡುತ್ತಾರೆ. ಇದು ನಿಮ್ಮನೆಗೆ ಎಷ್ಟು ದೂರ ಅಂದರೆ ನಮ್ಮನೆಯಿಂದ ನಿಮ್ಮನೆಗೆ, ನಿಮ್ಮನೆಯಿಂದ ನಮ್ಮನೆಗೆ ಅಷ್ಟು ದೂರ ಎನ್ನುವಂತೆ. ಅದರಿಂದ ಕೋಪ ಮಾಡಬೇಕಾಗಿ ಬಂದರೂ ಕೂಡ ಪಾಪ ಮಾಡಬಾರ್ದಂತ ಪ್ರೇರೆ. ಹೌದು, ಆದರೆ ಪಾಪ ಮಾಡೋರು ನಿಶ್ಚಯವಾಗಿ ಕೋಪ ಮಾಡುತ್ತಾರೆ ಎಂದರ್ಥ. ಆದರೆ ಕೋಪ ಒಳ್ಳೆಯದು, ಕೋಪ ಇರುತ್ತದೆ. ಆ ಒಳ್ಳೆಯ ಕೋಪ ಕೆಟ್ಟ ಕೋಪವಾಗಿ ಮಾರ್ಪಡದಂತೆ ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿರಿ. ಹೌದು,
ವಾಕ್ಯಾನುಸಾರವಾದ ಕೋಪ, ಮಕ್ಕಳನ್ನು ತಿದ್ದಲು, ಸಮಾಜವನ್ನು ತಿದ್ದಲು, ಶಿಷ್ಯರನ್ನು, ಮನುಕುಲವನ್ನು, ನಮ್ಮ ಸ್ನೇಹಿತರನ್ನು, ಕೆಟ್ಟವರನ್ನು ತಿದ್ದಲು ಕೋಪ ಮಾಡಬೇಕಾಗಿ ಬಂದರು. ಅವರನ್ನು ಕೊಲ್ಲುವಷ್ಟು, ಹೌದು ಪ್ರೇರೆ, ಅವರನ್ನು ನಾಶ ಮಾಡುವಷ್ಟು, ಅವರ ಜೀವಿತ ಗಾಯ ಮಾಡುವಷ್ಟು ಸೈತಾನಂತೆ ಮಾಡಬಾರದು, ಪಾಪ ಮಾಡಬಾರದು. ಒಂದು ವೇಳೆ ಕೋಪ ಮಾಡಿದರೂ ಕೂಡ ಅದು ಸೂರ್ಯ ಮುಳುಗೋ ತನಕ ಇರಬೇಕಂತ ರಾತ್ರಿಯಲ್ಲಿ ಇರಬಾರ್ದಂತ. ಕಾರಣ ರಾತ್ರಿಯಿಂದ ಸೈತಾನನು ಅದಕ್ಕೆ ಎಣ್ಣೆ ಹಾಕುತ್ತಾನೆ, ಉರಿಸುತ್ತಾನೆ. ಕೋಪ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಆ್ಯಡ್ ಮಾಡ್ತಾನೆ ಪಾಪವನ್ನು. ಹೀಗೆ ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುವುದಕ್ಕೆ ಮೊದಲು ನಿಮ್ಮ ಕೋಪವು ತಣ್ಣಗಾಗಲಿ, ತೀರಲಿ ಸಿಟ್ಟು. ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಸೂರ್ಯ ಮುಳುಗಿದ ಮೇಲೆ ಸೈತಾನಿಗೆ ಅವಕಾಶ ಸಿಗ್ತಂತ ನಮ್ಮಲ್ಲಿ ಕೋಪ ಇದ್ದರೆ. ಹೌದು, ಆದ್ದರಿಂದ ನಾವು ಭಯಪಟ್ಟರೆ ಪಾಪ ಮಾಡೋದಿಲ್ಲ ಪಾಪ ಮಾಡಿದರೆ ಕೋಪ ಬರುವುದಿಲ್ಲ. ಕೋಪ ಇಲ್ಲದಿದ್ದರೆ ನಮ್ಮ ದುಷ್ಟ ನಮ್ಮೊಂದಿಗೆ ಮಾತಾಡುವುದಿಲ್ಲ. ನಮ್ಮ ಮನಸ್ಸಿನೊಳಗೆ ತಪ್ಪು ಮಾಡು ಎಂದು ಶೋಧನೆ ಉಂಟಾಗುವುದಿಲ್ಲ, ಹೇಯವಾಗುತ್ತದೆ ಎಂದು ಆತನಿಂದ ನಾವು ಮಾರ್ಗದರ್ಶನ ಹೊಂದುವುದಿಲ್ಲ. ಊದುತ್ತಾನಂತ ತಪ್ಪು ಬಯಲಿಗೆ ಬರುವುದಿಲ್ಲ ಎಂದು ಊದುತ್ತಾನಂತ. ನಾವೇ ಆತನ ಮೇಲೆ ಊದುವವರಾಗುತ್ತೇವೆ. ಅವನು ಓಡಿ ಹೋಗುತ್ತಾನೆ. ಯಾಕೋಬನ ಪತ್ರಿಕೆ 4:7 ವಾಕ್ಯದಲ್ಲಿ ಓದುತ್ತೇವೆ, ಸೈತಾನನ್ನು ಎದುರಿಸಿರಿ, ಅವನು ಓಡಿ ಹೋಗುತ್ತಾನೆ. ಯಾವಾಗ? ದೇವರಿಗೆ ಭಯಪಟ್ಟು ಪಾಪ ಮಾಡದೆ ದೇವರ ಚಿತ್ತಾನುಸಾರವಾಗಿ ಜೀವಿಸಿ ಮೌನವಾಗಿ ದೇವರಿಗೆ ಒಳಗಾಗಿ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಸೈತಾನನ್ನು ಎದುರಿಸಿ ಅವನು ಓಡಿ ಹೋಗುತ್ತಾನೆ. ಹೌದು, ದೇವರ ಸಮೀಪಕ್ಕೆ ಬನ್ನಿರಿ, ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಹೌದು, ಹೀಗೆ ನಾವು ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬಾರ್ದು ಪ್ರೇರೆ. ಸೂರ್ಯನ ಮುಳುವುದಕ್ಕಿಂತ ಮುಂಚೆ ನಮ್ಮ ಸಿಟ್ಟು ತೀರಲಿ. ಯಾವ ವಿಷಯದಲ್ಲಿ ಸಿಟ್ಟಿದ್ದರೂ ಕೂಡ, ಯಾರ ಮೇಲಿದ್ದರೂ ಕೂಡ, ಯೇಸು ಕ್ರಿಸ್ತ ನಮ್ಮನ್ನು, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸಿದಂತೆ ನಾವು ಕ್ಷಮಿಸೋಣ ಪ್ರೇರೆ. ಯಾಕೆ ಕ್ಷಮಿಸಬೇಕಂದ್ರೆ ಪವಿತ್ರಾತ್ಮ ದುಃಖ ಪಡುತ್ತಾನೆ. ಆತನಲ್ಲಿ ನಾವು ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೇವೆ. ಅದರಿಂದ ದೇವರು ಕ್ಷಮಿಸಿದ್ದಕ್ಕೋಸ್ಕರ ಪವಿತ್ರ ಆತ್ಮ ನಮಗೆ ಕೊಡುತ್ತಾನೆ. ದೇವರ ಆತ್ಮ ಪಡೆದುಕೊಂಡು ಕೂಡ ಬೇರೆಯವ್ರನ್ನ ಕ್ಷಮಿಸಲಿಕ್ಕೆ ದುಃಖ ಪಡುತ್ತಾನೆ. ನಮ್ಮನ್ನು ಬಿಟ್ಟು ಹೋದರೆ ನಮಗೆ ರಕ್ಷಣೆ ಕೊಡೋರು ಯಾರೂ ಇರುವುದಿಲ್ಲ. ಮತ್ತು ಯೇಸು ಕ್ರಿಸ್ತನ ಆತ್ಮ ಹೋದರೆ, ಇದರಿಂದ ಭಯಪಡಿರಿ ದೇವರಿಗೆ, ಪಾಪ ಮಾಡಬೇಡಿರಿ. ನೆರೆಯವರ ವಿರುದ್ಧ, ನಿಮ್ಮ ಸ್ವಂತ ಜೀವಿತದ ವಿರುದ್ಧ ಆದರೆ ಮೌನವಾಗಿರಿ. ನಾವು ವಿಮೋಚನಾ ಕಾಂಡ 15 ಅಧ್ಯಾಯದಲ್ಲಿ ಕೂಡ ಓದ್ತೇವೆ ಪ್ರೇರೆ. ಮೋಶೆ ಇಸ್ರಾಯೇಲ್ ಜನವನ್ನು ಈಜಿಪ್ಟ್ ದೇಶದಿಂದ ಹೊರಕರೆ ತಂದಾಗ ಕೆಂಪು ಸಮುದ್ರ ಎದುರಾಗುತ್ತದೆ. ಆಗ ಅವರೆಲ್ಲರೂ ಗೋಳಾಡುತ್ತಾರೆ. ಮೋಶೆ ಈಜಿಪ್ಟ್ ದೇಶದಲ್ಲಿ ಸಮಾಧಿಗಳಿಲ್ಲವೆಂದು ಕೆಂಪು ಸಮುದ್ರದ ಮರಳುಗ ಪ್ರದೇಶಕ್ಕೆ ತೆಗೆದುಕೊಂಡು ಬಂದು ಈಜಿಪ್ಟ್ ದೇಶದವರಿಂದ ಸಾಯಿಸಲು ಕರೆದುಕೊಂಡು ಬಂದಿಯಾ ಎಂದು ಕೋಪಗೊಳ್ಳುತ್ತಾರೆ, ಎದುರು ಮಾತಾಡುತ್ತಾರೆ ಮೋಶೆಗೆ. ಆಗ ಮೋಶೆ ದೇವರ ಕಡೆಗೆ ಕೈ ಎತ್ತಿ ಪ್ರಾರ್ಥಿಸಿದಾಗ, ಮೋಶೆ ನನಗೇಕೆ ಮೊರೆ ಇಡುತ್ತಿ? ನಿನ್ನ ಕೈಯಲ್ಲಿ ಏನಿದೆ? ಕೋಲನ್ನು ಸಮುದ್ರ ಕಡೆಗೆ ಚಾಚು. ಅದು 2 ಭಾಗ ಆಗಿ ಒಣನೆಲ್ಲ ಕಾಣಿಸಿಕೊಳ್ತದೆ. ಇಸ್ರಾಯೇಲರನ್ನು ಅದರೊಳಗೆ ದಡಕ್ಕೆ ನಡೆಸು ಆಚೆ ಕಡೆ ಎಂದು ಆಲೋಚನೆ ಕೊಡುತ್ತಾನೆ ದೇವರು, ಆತ್ಮ, ಸರ್ವೇಶ್ವರ, ಯೆಹೋವ, ಸರ್ವಶಕ್ತನು. ಹೀಗೆ ನಾವು ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ. 13ನೇ ವಾಕ್ಯ, 14ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 13 to 14th ವರ್ಡ್. ಇಲ್ಲಿ ಓದೋದಾದರೆ,
ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡು ನೋಡಿ, ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಈ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಆದರೆ ಭಯಪಟ್ಟರೆ ದೇವರಿಗೆ ಪಾಪ ಮಾಡುವುದಿಲ್ಲ. ಪಾಪ ಮಾಡದಿದ್ದರೆ ಸುಮ್ಮನೆ ಇರುತ್ತೆ. ಬರೇ ಸುಮ್ಮನೆ ಇದ್ದರೆ ನಮ್ಮ ಶತ್ರುಗಳು ಇಸ್ರಾಯೇಲರಂಥ, ಈಜಿಪ್ಟಿನಂಥ ಲೋಕ ಆಶೆಗಳು, ಲೋಕದ ದುರಾತ್ಮಗಳು, ಶರೀರೀಚ್ಛೆಗಳು, ಸೈತಾನ, ಮರಣ ಎಂಬ ಆ ಶತ್ರುಗಳಿಗೆ ಅಂಜದಂತೆ ಸುಮ್ಮನೆ ನಿಂತುಕೊಳ್ಳ್ರಿ ಅಂತ ಹೇಳ್ತಾನೆ ದೇವಕುಮಾರ, ದೇವರಾತ್ಮನಾಗಿ. ಮತ್ತು ದೇವರು ರಕ್ಷಿಸುವ ರೀತಿಯನ್ನು ನಾವು ನೋಡುತ್ತೇವೆ ಪ್ರೇರೆ. ಈ ಹೊತ್ತು ನೋಡುವ ನಮ್ಮ ಶತ್ರುವಾದ ಲೋಕದ ಆಶೆಗಳು, ಶರೀರದ ಇಚ್ಛೆಗಳು, ಸೈತಾನನ ತಂತ್ರ, ಮರಣ, ಹೌದು ಪ್ರೇರೆ, ಇವುಗಳಿಂದ ರಕ್ಷಿಸುವ ರೀತಿಯನ್ನು ನಾವು ನೋಡುತ್ತೇವೆ. ಇನ್ನು ಮುಂದೆ ಅವು ಎಂದಿಗೂ ಕಾಣುವುದಿಲ್ಲ. ಯೇಸು ರಕ್ತವೆಂಬ, ಯೇಸುವಿನ ಪರಿಶುದ್ಧಾತ್ಮನ ಜಲವೆಂಬ, ವಾಕ್ಯ ಎಂಬ ಬೆಂಕಿಯಲ್ಲಿ ಮುಳುಗಿಸಿ ಸಾಯ್ತು ಹೋಗುತ್ತಾರೆ ಪ್ರೇರೆ. ಮುಂದಿನ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿನಂತೆ, ಅವರು ಇಸ್ರಾಯೇಲರು ಕೆಂಪು ಸಮುದ್ರ ದಾಟಿ ಹೊರಗಡೆ ಹೋದರು ಆಚೆ ದಡಕ್ಕೆ. ಈಜಿಪ್ಟ್ ದೇಶದ ಸೈನ್ಯಗಳು, ಸೈನಿಕರು, ರಾಹುತರು ಎಲ್ಲರೂ ಬಂದರು, ಹೆರೋದನ ಸಮೇತ, ಫರೋಹನ ಸಮೇತ. ನಾವು ಕೂಡ ಆಚೆ ದಡಕ್ಕೆ ಹೋಗೋಣ ಎಂದಾಗ ಸ್ವಲ್ಪ ಪ್ರವೇಶ ಆದರೂ ಕೆಂಪು ಸಮುದ್ರದೊಳಗೆ. ಆದರೆ ದೇವರು ಇಸ್ರಾಯೇಲರು ಮುಂದಿನ ಭಾಗದಿಂದ ಹಿಂದಕ್ಕೆ ಬಂದು ಬೆಳಕನ್ನು ಕತ್ತಲಾಗಿ ಮಾಡಿದ, ನೀರನ್ನು ಮೊದಲಿದ್ದಂತೆ ನೆಲ ಸಮ ಮಾಡಿದ, ಲೆವೆಲ್ ಆಗಿ ಅವು ಮುಚ್ಚಿಕೊಂಡು ಹೋದವು. ಈಜಿಪ್ಟ್ ದೇಶದ ಎಲ್ಲ ಜನರು, ಸೈನಿಕರು, ರಾಹುತರು ಎಲ್ಲ ಸತ್ತೋದರು ಪ್ರೇರೆ. ಬೆಳಗಾಗುವಾಗ ಸಮುದ್ರದ ನೀರು ಮೊದಲಿನಂತೆ ತುಂಬಿಕೊಳ್ಳುತ್ತಿದ್ದಾಗ ಆವಾಗ ಅವರೆಲ್ಲ ಫರೋಹನ ರಥಗಳನ್ನು, ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನದಲ್ಲಿ ಯೆಹೋವನಾದ ದೇವ ತಂದೆಯು ಇಸ್ರಾಯೇಲರನ್ನು ಐಗುಪ್ತ್ಯರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ದೇವರಲ್ಲಿ, ದೇವ ಸೇವಕನಾದ ಮೋಶೆಯಲ್ಲಿ ಹೌದು ನಂಬಿಕೆ ಇಡಬೇಕಾದ್ರೆ, ದೇವ ಸೇವಕರಲ್ಲಿ ನಂಬಿಕೆ ಇಡಬೇಕಾದ್ರೆ ದೇವರ ಕಾರ್ಯಗಳು ಅವಶ್ಯವಾಗಿವೆ ಪ್ರೇರೆ. ಈಜಿಪ್ಟಿನಂಥ ಲೋಕಾಧಿಕಾರಿಯಾದ ಸೈತಾನ ಸೈನ್ಯ ವಿಶ್ವಾಸವೆಂಬ, ಪರಿಶುದ್ಧತೆ ಎಂಬ, ಪ್ರಾರ್ಥನೆ ಜೀವಿತ ಎಂಬ, ಯೇಸುವೆ ಲೋಕರಕ್ಷಕ ಎಂಬ ಸತ್ಯದೇವರ ನಿತ್ಯ ಜೀವ, ಪಾಪಗಳನ್ನು ಕ್ಷಮಿಸುವಾತನು, ಅನಾವಶ್ಯಕ ಚಿಂತೆ ಪೇಚಾಟಗಳಿಂದ, ಅಕಾಲಿಕ ಮರಣದಿಂದ, ನರಕದಿಂದ, ಅಜ್ಞಾನದಿಂದ, ಮಣ್ಣಿಗೆ ಸಂಬಂಧಪಟ್ಟ ಜ್ಞಾನದಿಂದ ಬಿಡಿಸುವಾತನು. ಹೌದು ಪ್ರೇರೆ, ಇಂಥ ಅಜ್ಞಾನದ ಸಮುದ್ರದಲ್ಲಿ ನಾವು ಮುಳುಗಿ ಹೋಗದಂತೆ ಕಾಪಾಡುವಾತನು ಎಂದು ಹೇಳಿ ರಕ್ಷಿಸುವುದಾದರೆ ದೇವರಲ್ಲಿಯೂ, ದೇವರ ಸುವಾರ್ತಿಕರಲ್ಲಿಯೂ, ಸೇವಕರಲ್ಲಿಯೂ ನಂಬಿಕೆ ಇಡುತ್ತಾರೆ ಜನರು. ಹೌದು ಪ್ರೇರೆ, ದೇವರ ಮಹಿಮೆಗಾಗಿ ಮಾತ್ರ. ಹೌದು, ಹೀಗೆ ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರ್ರಿ ಎಂದು ದಾವೀದನು ಹೇಳ್ತಿದ್ದಾನೆ. ನಾವು ಇನ್ನೊಂದು ವಾಕ್ಯ ಭಾಗ ನೋಡೋದಾದ ಪ್ರೇರೆ, ಕೀರ್ತನೆಗಳ ಭಾಗ 42ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ಸ್ಲಾಮ್ಸ್ 42 6th ವರ್ಡ್.
ಇಲ್ಲಿ ಓದೋದಾದರೆ 42 8th ವರ್ಡ್, ಕೀರ್ತನೆಗಳ ಗ್ರಂಥ 42ನೇದು 8ನೇ ವಾಕ್ಯ. ಯೆಹೋವನು ರಾತ್ರಿಯಲ್ಲಿ ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಆದರೆ ಅಲ್ಲಿ ನಾವು ನೋಡಿದೆವು, ಕೀರ್ತನೆ 4ನೇ ವಾಕ್ಯ ಭಾಗದಲ್ಲಿ, ದೇವರಿಗೆ ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹಾಸಿಗೆಯಲ್ಲಿರುವಾಗಲೂ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ಏನು ಆಲೋಚಿಸಿಕೊಳ್ಳಬೇಕು? ಹಗಲಿನಲ್ಲಿ ದೇವರು ಪ್ರೀತಿಯನ್ನು ಅನುಗ್ರಹಿಸುತ್ತಾನೆ, ರಾತ್ರಿ ವೇಳೆ ಆತನ ಕೀರ್ತನೆ ನನ್ನಲ್ಲಿರುವುದು, ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು ಎಂದು ಹೃದಯದಲ್ಲಿ ನಾವು ಹಾಸಿಗೆಯಲ್ಲಿರುವಾಗಲೇ ಆಲೋಚಿಸಿಕೊಳ್ಳಬೇಕಂತ ಪ್ರೇರಿ. ದೇವರನ್ನು ಪ್ರಾರ್ಥಿಸಬೇಕು. ಹಗಲಿನಲ್ಲಿ ಪ್ರೀತಿಯನ್ನು, ರಾತ್ರಿಯಲ್ಲಿ ಕೀರ್ತನೆ, ನಮ್ಮ ಬಾಯಲ್ಲಿ ಹೊಗಳುವಿಕೆಯನ್ನು, ದೇವರನ್ನು ಕೊಂಡಾಡುವುದು ಚೈತನ್ಯ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ ಎಂದು ಹಾಸಿಗೆ ಮೇಲಿರುವಾಗಲೇ ಹೃದಯದಲ್ಲಿ ಆಲೋಚಿಸಿಕೊಳ್ಬೇಕಂತ ಪ್ರೇರಿ. ಹೀಗೆ 77ನೇ ಕೀರ್ತನೆ 6ನೇ ವಾಕ್ಯದ ಭಾಗದಲ್ಲಿ ಕೂಡ ಓದ್ತೇವೆ. Psalms 77 verse 6th ವರ್ಡ್. ಇಲ್ಲಿ ಓದೋದಾದರೆ, ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಆಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ, 7ನೇ ವಾಕ್ಯ 7th ವರ್ಡ್. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವನೋ? ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ? 8ನೇ ವಾಕ್ಯ 8th ವರ್ಡ್, 77 ಚಾಪ್ಟರ್ Psalms 8th ವರ್ಡ್. ಆತನ ಕೃಪಾವಾತ್ಸಲ್ಯವು ನಿಂತೇ ಹೋಯಿತೋ? ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತೋ? 9th ವರ್ಡ್. ದೇವರು ದಯವಿಡಲಿಕ್ಕೆ 9ನೇ ವಾಕ್ಯ, ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನೋ? ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ? 10th ವರ್ಡ್, 10ನೇ ವಾಕ್ಯ 77ನೇ ಕೀರ್ತನೆ 10ನೇ ವಾಕ್ಯ 77 ಚಾಪ್ಟರ್ Psalm 10th ವರ್ಡ್. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು, ನನ್ನ ಬಲಹೀನತೆಯೇ ಪರಾತ್ಪರನ ಭುಜಬಲವು, ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು. ಪ್ರೇರೆ, ಹೀಗೆ ಅಂದುಕೊಳ್ಳುವುದು ನನ್ನ ಬಲಹೀನತೆ, ದೇವರು ನಡೆಸಿದ ಆ ಪರಾಕ್ರಮ, ಭುಜಬಲ, ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು ಎಂದುಕೊಂಡು ಸಮಾಧಾನವಾದ ಪ್ರೇರೆ. ದೇವರು ಬಿಟ್ಟಿದ್ದಾನೋ? ಪ್ರಸನ್ನ ಆಗುವುದಿಲ್ಲವೋ? ವಾತ್ಸಲ್ಯ ನಿಂತು ಹೋಯಿತೋ? ದೇವರ ಮಾತು, ವಾಗ್ದಾನ, ಹೀಗೆ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ ಎಂದ ಮಾತು ಬಿದ್ದೆ ಹೋಯಿತೋ? ದಯವಿಡಲಿಕ್ಕೆ ಮರೆತು ಬಿಟ್ಟಿದ್ದಾನೋ? ತನ್ನ ಕರುಳು ಬಿಗಿ ಹಿಡಿದಿದ್ದಾನೋ? ಕರುಣೆಯ ಕರುಳುಗಳು, ಆಶೀರ್ವಾದಕರ ಜೀವದ ಆಶೀರ್ವಾದ. ಹೀಗೆ ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆ. ಆಗ ನೆನೆಸಿದ್ನಂತ ಪ್ರೇರೆ, ಹೀಗೆ ನೆನೆಸಿದರೆ ಒಂದು ವೇಳೆ ಆತನ ಬಲಹೀನತೆ ಅಂತ ಹೇಳ್ತಿದ್ದಾನೆ ಎಂದು ಅನೇಕರು ಹಾಗೆ ಅಂದುಕೊಳ್ತಾರೆ. ಕಾರಣ ಬಲಹೀನತೆ ಪ್ರೇರೆ. ಅದರ ಬದಲು ಪರಾತ್ಪರನ ಭುಜಬಲವು ಪ್ರಕಟವಾದ ವರುಷಗಳನ್ನು ಜ್ಞಾಪಿಸಿಕೊಳ್ಳುವೇನು ಎಂದು ಅಂದುಕೊಳ್ಳಬೇಕು ಪ್ರೇರೆ. ನಮ್ಮ ಜೀವಿತದಲ್ಲಿ ಕಳೆದ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಅನೇಕ ಮನುಷ್ಯ ಕಾಲದಲ್ಲಿ ಭುಜಬಲ ಪ್ರಕಟ ಮಾಡಿದಂತೆ ಅನೇಕ ವರ್ಷಗಳಲ್ಲಿ ಅದನ್ನು ಜ್ಞಾಪಿಸಿಕೊಳ್ಳಬೇಕು. ಯೆಹೋವನ ಕೃತ್ಯಗಳನ್ನು ವರ್ಣಿಸಬೇಕು. ಪೂರ್ವದಿಂದ ದೇವರು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳಬೇಕು. ಆತನ ಕಾರ್ಯಗಳನ್ನು ಧ್ಯಾನಿಸಿಕೊಳ್ಳಬೇಕು. ಆತನ ಪ್ರವರ್ತನೆಗಳನ್ನು ಸ್ಮರಿಸಬೇಕು. ಮತ್ತು ಆತನ ಮಾರ್ಗವು ಪರಿಶುದ್ಧವಾದದ್ದು. ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದೆ. ಆದರೆ ಜಲರಾಶಿ ನಿನ್ನನ್ನು ಕಂಡು ತಳಮಳಗೊಂಡವು, ಅಲ್ಲಕೊಲ್ಲಲವಾದವು. ಮೇಘಮಂಡಲವು ಮಳೆಗರೆಯಿತು, ಅಂತರಿಕ್ಷವು ಗರ್ಜಿಸಿತು, ಬಾಣಗಳು ಎಲ್ಲ ಕಡೆಯೂ ಹಾರಿದವು. ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು, ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು. ಭೂಮಿಯು ಅಲ್ಲಾಡಿ ಕಂಪಿಸಿತು. ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ, ಮಹಾಜಲರಾಶಿಗಳನ್ನು ದಾಟಿದಿ. ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. ಕುರುಬನು ಹಿಂಡನ್ನು ಹೇಗೋ ಹಾಗೆ
ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದಿ. ಆದರೆ ಇಂದು ಕೂಡ ಕುರುಬರ ಹಿಂಡನ್ನು ಕುರಿಗಳನ್ನು ಕುರುಬರು ಹೇಗೆ ದಾಟಿಸುತ್ತಾರೋ ನದಿಯನ್ನು, ಸಮುದ್ರವನ್ನು ಅಥವಾ ಸ್ಥಳವನ್ನು, ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನು ಈ ಲೋಕವೆಂಬ ಪಾಪ ಸಮುದ್ರವನ್ನು ದಾಟಿಸುತ್ತಾರೆ ಪ್ರೇರೆ. ಯೇಸು ಕ್ರಿಸ್ತ ಆತ್ಮನಾಗಿ ಅವರೇ ಭಯಪಡಿರಿ. ದೇವರು ಕುಮಾರನಿಗೆ ಭಯಪಟ್ಟು ಪಾಪ ಮಾಡಬಾರ್ದು ಅಂತ ಪ್ರೇರೆ, ಮೌನವಾಗಿರ್ಬೇಕಂತ. ಹೀಗೆ ಭಯಪಟ್ಟರೆ ದೇವರಿಗೆ ಪಾಪ ಮಾಡುವುದಿಲ್ಲ, ಕೋಪ ಮಾಡುವುದಿಲ್ಲ, ಮೌನವಾಗಿರುತ್ತೇವೆ. ನಮ್ಮ ಚಿಂತೆ ದೇವರು ಹೊತ್ತುಕೊಳ್ಳುತ್ತಾನೆ ಎಂದು ತಕ್ಕ ಕಾಲದಲ್ಲಿ ಆತ ನಮ್ಮನ್ನು ಮೇಲೆ ಕೆತ್ತುತ್ತಾನೆ. ಆತನ ಪರಾಕ್ರಮ ದೊಡ್ಡ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆಂದು ಜ್ಞಾನ ಬರುತ್ತದೆ. ಹೀಗೆ ದೇವರನ್ನು ನಂಬಿದವರು ಭಯಪಡುವುದಿಲ್ಲ ಪ್ರೇರೆ, ಭಯಪಡಬಾರದು. ದೇವರನ್ನು ನಂಬಿದವರು ಪಾಪ ಮಾಡುವುದಿಲ್ಲ, ಮಾಡಬಾರದು. ದೇವರನ್ನು ನಂಬಿದವರು ಮೌನವಾಗಿರುತ್ತಾರೆ ಪ್ರೇರೆ. ದೇವರು ನಮಗೋಸ್ಕರ ಚಿಂತಿಸುತ್ತಾನೆ. ನಮ್ಮ ವಿರೋಧಿಗಳನ್ನು ದೇವರ ಆತ್ಮ ಎಂಬ ಅಗ್ನಿಯಲ್ಲಿ, ದೇವರ ವಾಕ್ಯ ಎಂಬ ಜಲದಲ್ಲಿ ಮುಳುಗಿಸುತ್ತಾನೆ. ಹೌದು, ಲೋಕದವರು ಹಾಗೆ ಇರುವುದಿಲ್ಲ ಪ್ರೇರೆ. ಅವರು ಭಯಪಡುತ್ತಾರೆ, ಪಾಪ ಮಾಡುತ್ತಾರೆ. ಅವರು ಮೌನವಾಗಿರುವುದಿಲ್ಲ. ಅಲ್ಲಕಲ್ಲವಾದ ಸಮುದ್ರದಂತೆ ಹುಚ್ಚು ತೆರೆಗಳಂತಿರುತ್ತಾರೆ. ಕಾರಣ ದೇವರು ಕಳಿಸಿಕೊಟ್ಟ ಲೋಕರಕ್ಷಕ, ಪಾಪಗಳನ್ನು ಕ್ಷಮಿಸುವ ಒಂದೇ ಅಧಿಕಾರವುಳ್ಳ ಯೇಸುವಿಗೆ ನಂಬುವುದಿಲ್ಲ. ಬೆಳಕನ್ನು ನಂಬುವುದಿಲ್ಲ. ಅವರು ಜೀವಾಧಿಪತಿಯನ್ನು ನಂಬುವುದಿಲ್ಲ. ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಮ್ಮ ದೇಹದ ಅಂಗಗಳನ್ನು, ಆತ್ಮವನ್ನು ರೂಪಿಸಿದ ಆತನು ನಂಬುವುದಿಲ್ಲ. ಆದ ಕಾರಣ ಅವರು ನಿಶ್ಚಯವಾಗಿ ಸರಿಗೆ ಹೋಗುತ್ತಾರೆ, ಸೈತಾನನೊಂದಿಗೆ, ದುಷ್ಟಶಕ್ತಿಯೊಂದಿಗೆ. ಅಂತ ಸ್ಥಿತಿ ಬಾರದಂತೆ ಇರಲೇ ಯೇಸುವಿನ ಸುವಾರ್ತೆ ಸಾರಲಾಗುತ್ತಿದೆ ಪ್ರೇರೆ. ಕೆಲವರಾದರೂ ಬೆಂಕಿಯ ಬಾಯಿಂದ ಸೈತಾನನಿಗೂ ಆತನ ಕೆಲಸದವರಿಗೂ, ದುರಾತ್ಮಗಳಿಗೂ, ದುಷ್ಟಶಕ್ತಿಯ ಅಧಿಕಾರಿಗೂ ನೇಮಿಸಿದ ನರಕಕ್ಕೆ ಹೋಗದಂತೆ ಅಲ್ಲಿನ ಬೆಂಕಿ ಹಾರುವುದಿಲ್ಲ, ಆತ್ಮ ಸುಡುವುದೇ, ಸಾಯುವುದಿಲ್ಲ. ಹೌದು ಪ್ರೇರೆ. ಅದಕ್ಕೆ ಹೋಗದಂತೆ ಕೆಲವರಾದರೂ ತಪ್ಪಿಸಿಕೊಳ್ಳಲೆಂದು ಸುವಾರ್ತೆ ಸಾರಲಾಗುತ್ತದೆ ಪ್ರೇರೆ. ನಂಬಿದವರು ರಕ್ಷಣೆ ಹೊಂದುತ್ತಾರೆ, ನಂಬದವರು ನಾಶವಾಗುತ್ತಾರೆ. ಹೀಗೆ ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ ಎನ್ನುವ ಅಂಶದಿಂದ ದೇವರು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ದೇವ ತಂದೆಗೆ, ದೇವರ ಆತ್ಮನಿಗೆ ಮಹಿಮೆಯಾಗ ಪ್ರೇರೆ. ತ್ರಯೇಕ ದೇವರಿಗೆ, ಸತ್ಯದೇವರ ನೀತಿ ಜೀವದ ಯೇಸು ಕ್ರಿಸ್ತನು ಕೇಳಿದಂಥ ವಾಕ್ಯ ಭಾಗವು ನಮ್ಮೆಲ್ಲರಲ್ಲಿ ಫಲ ಕೊಡುವಂತೆ ನಿತ್ಯ ಜೀವಕ್ಕೆ ಕಾರಣವಾಗಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತವಾಗಿ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಮನುಷ್ಯರ ಭಯಭಕ್ತಿಗೆ ಪಾತ್ರನೇ. ಮನುಷ್ಯರೆಲ್ಲರೂ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ, ನೀನು ಪಾಪಗಳ ಕ್ಷಮಿಸುವಾತನೆಂದು. ನೀನು ಪಾಪವನ್ನು ಲೆಕ್ಕಿಸುವುದಾದರೆ ನಿನ್ನ ಮುಂದೆ ಯಾರು ತಾನು ನಿಂತಾರು ತಂದೆ. ಆದ್ದರಿಂದ ಯೇಸು ಕ್ರಿಸ್ತನ ಮುಖಾಂತರ ನೀವು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿದ್ದೀರಿ ತಂದೆ. ಮಹಾಮಹಿಮೆ ತೇಜಸ್ಸನ್ನು ಯಾರೂ ಸಮೀಪಿಸದ ಬೆಳಕಲ್ಲಿ ನೀವೊಬ್ಬನೇ ಅಮರತ್ವವುಳ್ಳ ದೇವರು, ದಹಿಸುವ ಅಗ್ನಿಯಾದಾತನು, ದೊಡ್ಡ ಭಯಂಕರ ತೇಜಸ್ಸನ್ನು ಬಿಟ್ಟು ವಿಧೇಯನಾಗಿ ದಾಸನ ರೂಪ ಧರಿಸಿಕೊಂಡು ತಗ್ಗಿಸಿಕೊಂಡು ಮರಣ ಹೊಂದುವಷ್ಟು ವಿಧೇಯನಾದಿ ತಂದೆ ನಮಗೋಸ್ಕರ ಯೇಸು ಕ್ರಿಸ್ತನಾಗಿ. ಅಂತ ನಿಮ್ಮ ಪ್ರಿಯಕುಮಾರನಾಗಿ ನಿಮಗೆ ಸ್ತೋತ್ರ ತಂದೆ. ಪ್ರಿಯಕುಮಾರನಲ್ಲಿ ಕಂಡುಬಂದ ನಿನ್ನ ಸ್ವರೂಪಕ್ಕಾಗಿ, ಒಳ್ಳೆಯ ಪ್ರೀತಿಗಾಗಿ ಸ್ತೋತ್ರ ಪ್ರಭುವೆ. ಯಾರು ಮಗನನ್ನು ಮುದ್ದಿಡುತ್ತಾರೋ ಅವರಿಗೆ ದೇವರ ಕೋಪ ಇರುವುದಿಲ್ಲ. ಯಾರು ಮಗನಿಗೆ ಮುದ್ದಿಡುವುದಿಲ್ಲವೋ, ವಿಶ್ವಾಸುವುದಿಲ್ಲವೋ, ಸ್ವೀಕರಿಸುವುದಿಲ್ಲವೋ ದೇವರಾಗಿ, ರಕ್ಷಕನಾಗಿ, ಪಾಪ ವಿಮೋಚಕನಾಗಿ, ಆಪದ್ಬಾಂಧವನಾಗಿ, ತಂದೆಯಾಗಿ, ಸ್ನೇಹಿತನಾಗಿ, ಒಡೆಯನಾಗಿ ಯಾರು ವಿಶ್ವಾಸುವುದಿಲ್ಲವೋ, ಸ್ವೀಕರಿಸುವುದಿಲ್ಲವೋ ಅವರ ಮೇಲೆ ದೇವರೇ ನಿಮ್ಮ ಕೋಪವು ಎರಗುತ್ತದೆ. ಮಗನಿಗೆ ಒಳಗಾಗದವನ ಮೇಲೆ ದೇವರ ಕೋಪವು ನೆಲೆಗೊಂಡಿದೆ.
ಮಗನಿಗೆ ಒಳಗಾಗುವವನಿಗೆ ದೇವರ ಜೀವ ಅವನಲ್ಲಿದೆ. ಪ್ರಭು, ಇಂಥ ಜ್ಞಾನದ ಸುವಾರ್ತೆಯ ಮುಖಾಂತರ ಅನೇಕ ಅನ್ಯಜನರನ್ನು ಸ್ವಜನರನ್ನು ಎಚ್ಚರಿಸಿ ಒಳ್ಳೆಯದನ್ನೇ ಜೀವ ಆರಿಸಿಕೊಳ್ಳುವಂತೆ, ನಿಮ್ಮ ಸನ್ನಿಧಿಯಲ್ಲಿ ನಿತ್ಯ ಬದುಕುವಂತೆ ಪರಿಶುದ್ಧಾತ್ಮನ ಮಹಾ ಕಾರ್ಯ ಮಾಡಬೇಕೆಂದು ಶಾಂತಿಯ ಬೆಳಕಿನ ಸತ್ಯದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡಿ ಸೈತಾನನು ಅವನ ಕಾರ್ಯಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು, ನಿಮಗೆ ಭಯಪಡುವಂತೆ, ಪಾಪ ಮಾಡದಂತೆ, ಮೌನವಾಗಿರುವಂತೆ ನಿಮ್ಮ ಬಲವಾದ ಹಸ್ತಗಳಲ್ಲಿ ನಮ್ಮ ತಗ್ಗಿಸಿಕೊಂಡು ತಕ್ಕ ಕಾಲದಲ್ಲಿ ನಿಮ್ಮ ದೊಡ್ಡ ಬೆಳಕಾಗಿ ಲೋಕದಲ್ಲಿ ಬೆಳಗುವಂತೆ ರಾಜಾದಿರಾಜನು, ದೇವರಿಗೆ ದೇವರು, ಒಡೆಯರಿಗೆ ಒಡೆಯನು, ಆಕಾಶ ಮೇಘಗಳಲ್ಲಿ ಬೇಗನೆ ಬರಲಿರುವ ಆತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ಹೀಗಿಂತ ಕೃಪೆ, ಜಯ ಜೀವಿತ, ಜ್ಞಾನದ ಹೃದಯ ದೇವರ ಮಕ್ಕಳ ಮಾರ್ಗ ನಮ್ಮೆಲ್ಲರಿಗೆ ದೊರಕಲು ಪ್ರೇರೆ. ನಿತ್ಯ ಜೀವ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತಾರ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ದಿವ್ಯ ಸನ್ನಿಧಿ, ಸಹವಾಸ, ಅನ್ಯೋನ್ಯತೆ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧ, ಸ್ವರ, ದೈವಶಕ್ತಿ, ಆರೋಗ್ಯ, ಭಾಗ್ಯ, ನಿತ್ಯಜೀವ, ನಿಮ್ಮ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧತೆ, ಸಾಕ್ಷ್ಯ, ಪ್ರಯಾಣ, ಸ್ವಾರ್ಥ ಜೀವಿತದೊಂದಿಗೆ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೆ ನಿತ್ಯಕ್ಕೂ ದೇವಚಿತ್ತದಂತೆ ದೇವರಾಗಿ ಭಯಪಡುವ ಆತ್ಮದೊಂದಿಗೆ, ಪರಿಶುದ್ಧ ಆತ್ಮನೊಂದಿಗೆ, ದೇವರ ಚಿತ್ತದೊಂದಿಗೆ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಥ್ಯಾಂಕ್ ಯು ಜೀಸಸ್ ಫಾದರ್.